ಡೆಲಿವರಿ ಸಕ್ಸಸ್ಫುಲ್ ಅಂತ ಹೇಳೋದಕ್ಕೆ ಹೆಲ್ದಿ ಬೇಬಿ ಹೆಲ್ದಿ ಮದರ್ ಅನ್ನೋದು ಅಷ್ಟೇ ಅಲ್ಲ. ಡೆಲಿವರಿ ಆದ ನಂತರ ಹೊಟ್ಟೆ ದಪ್ಪ ಆಗುತ್ತೆ, ಸ್ವಲ್ಪ ಸ್ಟ್ರೆಚ್ ಆಗುತ್ತೆ ಅನ್ನೋದು ವೆರಿ ನಾರ್ಮಲ್ ಅಲ್ವಾ. ಈಗ ನಾಟ್ ಜಸ್ಟ್ ಇಮಿಡಿಯೇಟ್ಲಿಗಲ್ಲ, ಅವ್ರ ಲೈಫ್ ಟೈಮ್ ಮುಂದಕ್ಕೆ ಆಗಲಿ, ಮಗು ಬೆಳವಣಿಗೆಗೆ ಆಗಲಿ, ತಾಯಿಯ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಇಂಪ್ರೂವ್ಮೆಂಟೇ ಆಗಲಿ, ಅವ್ರ ಊಟ ತಿಂಡಿ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಗಮನ ಕೊಡೋದೇ ಆಗಲಿ, ಅವ್ರ ರೆಸ್ಟೇ ಆಗಿರ್ಬೋದು, ಅವ್ರ ಮೆಡಿಕೇಷನ್ಸು, ಅವ್ರ ಮಲ್ಟಿವೈಟಮಿನ್ಸ್ ಅದ್ರ ಕಡೆ ಸ್ವಲ್ಪ ಜಾಸ್ತಿ ನಿಗಾ ವಹಿಸೋದು ಲಾಂಗ್ ಟರ್ಮ್ಗೆ ಅವ್ರಿಗೆ ತುಂಬ ಬೆನಿಫಿಷಿಯಲ್ ಆಗುತ್ತೆ. ಏನಾದ್ರು ಪ್ರಾಬ್ಲಮ್ ಬಂತು, ತಾಯಿಯಲ್ಲಿ ಏನಾದ್ರು ಇಶ್ಯೂಸ್ ಆಯಿತು, ಮಗುವಲ್ಲಿ ಏನಾದರೂ ಇಶ್ಯೂಸ್ ಆಯಿತು, ಪ್ರೋಗ್ರೆಸ್ಸೇ ಆಗಲಿಲ್ಲ ಡೆಲಿವರಿ. ಸಿಸೇರಿಯನ್ ಸೆಕ್ಷನ್ ಆಗಿರೋರ್ಗೆ ಬ್ಯಾಕ್ ಪೇನ್ ಬರುತ್ತೆ, ಸಿಸೇರಿಯನ್ ಸೆಕ್ಷನ್ ಆಗಿರೋರ್ಗೆ ಲಾಂಗ್ ಟರ್ಮ್ ಜಾಯಿಂಟ್ ಪೇನ್ಸ್ ಬರುತ್ತೆ ಅನ್ನೋದು ಇಟ್ ಇಸ್ ಅ ಮಿತ್. ಒಂದೇ ಸಲ ಎದ್ದಾಗ ಕಂಪ್ಲೀಟ್ಲಿ ಬಾಡಿ ಮಸಲ್ಸ್ ಎಲ್ಲ ಸ್ಪಾಸಮ್ಗೆ ಹೋಗಿರುತ್ತೆ. ಸೊ ಫಸ್ಟ್ ಟೈಮ್ ನಾವು ಯೂಸ್ ಮಾಡಿದಾಗ ಮತ್ತು ಫಸ್ಟ್ ಟೈಮ್ ಆ ಸ್ಟಿಚ್ ಮೇಲೆ ಒಂದು ಪ್ರೆಷರ್ ಬಿದ್ದಾಗ ತುಂಬಾ ಹೆಚ್ಚು ಪೇಯ್ನ್ ಆಗೋದು ದಟ್. ಡೆಲಿವರಿ ಆಗಿ 3 ತಿಂಗಳಾದ್ರೂ ಇನ್ನೂ ಅವ್ರಿಗೆ ಮಗು ಎತ್ಕೊಳ್ಳೋಕ್ಕೆ ಆಗಲಿ, ಅವ್ರ ಬ್ಯಾಗ್ ಎತ್ಕೊಳ್ಳೋಕ್ಕೆ ಆಗಲಿ, ಅವ್ರ ಗಂಡನೇ ಆಗಲಿ, ಅವ್ರು ಬೇರೆಯವ್ರು ಯಾರಾದರೂ ಅವ್ರಿಗೆ ಸಹಾಯ ಮಾಡೋ ಪರಿಸ್ಥಿತಿ ಬರುತ್ತೆ. ಅಥವಾ ನಿಮ್ಮ ಗಾಯದ ಸುತ್ತಮುತ್ತ ನೀವು ಊತ ಏನಾದ್ರು ಕಾಣಿದ್ರೆ, ಸ್ವೆಲ್ಲಿಂಗ್ ಏನಾದ್ರು ಕಾಣಿಸಿದ್ರೆ, ಅಥವಾ ಅದ್ರ ಸುತ್ತಮುತ್ತ ಇರೋ ಸ್ಕಿನ್ನಲ್ಲಿ ಕಲರ್ ಚೇಂಜಸ್ ಏನಾದ್ರು ನೋಟಿಸ್ ಮಾಡಿದ್ರೆ, ಅಂದರೆ ಪಿಂಕ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಅಥವಾ ನೀಲಿಗಟ್ಟಕ್ಕೆ ಸ್ಟಾರ್ಟ್ ಆಗಿದೆ, ಅಥವಾ ಮುಟ್ಟಿದ್ರೆ ತುಂಬ ಜಾಸ್ತಿ ಪೇಯ್ನ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಅಥವಾ ನಿಮ್ಮ ಡ್ರೆಸ್ಸಿಂಗ್ ಸೋಕೇಜ್ ಅಂದರೆ ಪಸ್ ಬರ್ತಿರ್ಬೋದು, ಅದರಿಂದ ಏನಾದ್ರು ನೀರು ಬರ್ತಾ ಇರ್ಬೋದು. ಇಂಡಿಯಾದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ, ಬಟ್ ಈಗ ಫಾರಿನ್ ಕಂಟ್ರೀಸಲ್ಲೆಲ್ಲ ಏನಿರುತ್ತೆ, ಅವರೇ ಎಲ್ಲ ಕೆಲಸ ಮಾಡ್ಕೊಳ್ತಾರೆ ತಾನೆ. ಅಲ್ಲಿ ಈ ಥರ ಎಲ್ಲ ಸಿಗೋ ಆಪರ್ಚುನಿಟಿನೇ ಇಲ್ಲ ಅವ್ರಿಗೆ. ಯಾರು ಅಷ್ಟು ಕೆಲಸ ಮಾಡ್ತಾರೆ ಹೇಳಿ ಮನೇಲಿ? ವಿ ಆರ್ ಆಲ್ ವೆರಿ ಕಂಫರ್ಟಬಲ್. ಈಗ ಬಟ್ಟೆ ಒಗೆಯಕ್ಕೆ ವಾಷಿಂಗ್ ಮೆಷಿನ್ ಇದೆ, ಈಗ ನಾವೆಲ್ಲ ರುಬ್ಬೋ ಕಲ್ಲಲ್ಲಿ ಎಲ್ಲಿ ಮಾಡ್ತೀವಿ, ವಿ ಹ್ಯಾವ್ ಮಿಕ್ಸರ್ ಗ್ರೈಂಡರ್. ಸೊ ನಮಗೆ ಅದೇ ಥರ ಎಕ್ಸ್ಟ್ರಾ ರೆಸ್ಟೇ ಆಗಲಿ, ಅಷ್ಟೊಂದು ಎಕ್ಸ್ಟ್ರಾ ಕೇರ್, ಯಾವಾಗಲೂ ರೂಮಲ್ಲೇ ಒಳಗಡೆ ಇರಬೇಕು, ಎಲ್ಲದು ಈ ಪಥ್ಯ ಮಾಡೋದು ಎಲ್ಲ ನಮಗೆಲ್ಲ ನೆಸೆಸರಿ ಇಲ್ಲ. ಏನಾದ್ರು ತಿಂದ ಮೇಲೆ ಈಗ ನಿಮಗೆ ಆಗಲಿ ಮಗುವಲ್ಲೇ ಆಗಲಿ ಹೊಟ್ಟೆ ನೋವು ಬರ್ತಿದೆ, ಗ್ಯಾಸ್ ಆಗ್ತಿದೆ, ತುಂಬ ತುಪ್ಪ ಯೂಸ್ ಮಾಡೋದು, ಅಂಟ್ನುಂಡೆ ತಿನ್ನೋದು, ತುಂಬ ಎಲ್ಲದಕ್ಕೂ ತುಪ್ಪ ಹಾಕೋದು, ಎಲ್ಲದಕ್ಕೂ ಡ್ರೈ ಫ್ರೂಟ್ಸ್ ಹಾಕೋದು ಡೆಫಿನೆಟ್ಲಿ ನಾಟ್ ಹೆಲ್ದಿ. ವೆಜಿಟೇರಿಯನ್ಸ್ಗೆ ಇನ್ನೂ ಜಾಸ್ತಿ ಆಪ್ಷನ್ಸ್ ಇರುತ್ತೆ ಕಂಪೇರ್ಡ್ ಟು ನಾನ್ ವೆಜಿಟೇರಿಯನ್ಸ್. ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ಟ್, ನಾನು ಸಣ್ಣನೇ ಇರಬೇಕು, ಮುಂಚೆ ನಾನು ಹೆಂಗಿದ್ದೆ ಇವಾಗಲೂ ಹಾಗೆ ಇರಬೇಕು ಅನ್ನೋದು ಇಟ್ ಈಸ್ ನಾಟ್ ಪಾಸಿಬಲ್. 20 ಇಯರ್ಸಲ್ಲಿ ನಾವು ಹೆಂಗಿರ್ತೀವಿ, 30 ಇಯರ್ಸಲ್ಲಿ ಹೆಂಗಿರ್ತೀವಿ, 40 ಇಯರ್ಸಲ್ಲಿ ಹೆಂಗಿರ್ತೀವಿ, ತುಂಬ ಡಿಫ್ರೆಂಟ್ ಇರುತ್ತೆ. ಹಾಗಂತ ಎಲ್ಲ ಟೈಮಲ್ಲೂ ನಾನು ಒಂದೇ ವೆಯ್ಟ್ ಮೇಂಟೈನ್ ಮಾಡಬೇಕು, ಎಲ್ಲ ಟೈಮಲ್ಲೂ ನಾನು ಒಂದೇ ಫಿಗರಲ್ಲಿ ಇರಬೇಕಂದ್ರೆ ಅದು ಹೆಂಗಾಗುತ್ತೆ? ಐ ಆಮ್ ಅ ಬ್ಯಾಡ್ ಮದರ್. ಮಗು ಅಳ್ತಿದ್ಯಾ, ನಾನೇನೋ ಮಾಡಿರ್ಬೇಕು, ಅದರಿಂದನೇ ಈಗ ಮಗು ಅಳ್ತಾ ಇದೆ, ನನ್ನ ಬಗ್ಗೆ ಇವಾಗ ಯಾರು ಯೋಚನೆ ಮಾಡೋರೇ ಇಲ್ಲ, ಬಂದವರೆಲ್ಲ ಮಗುನೇ ನೋಡ್ಕೋತಾರೆ, ಎಲ್ಲ ಬಿಟ್ಟು ಹೋಗ್ಬಿಡೋಣ, ನಂಗೆ ಐ ಜಸ್ಟ್ ನೀಡ್ ಮೈ ಸ್ಪೇಸ್, ಈ ಥರ ಎಲ್ಲ ಫೀಲಿಂಗ್ ಬರೋದು ಸರ್ವೇ ಸಾಮಾನ್ಯ. ಪಿಂಕು ವೈಟಿಗೆ ಬಂದು ಸಡನ್ನಾಗಿ ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಿದೆ, ಸಡನ್ನಾಗಿ ತುಂಬ ಗೆದ್ದಪ್ಪ ಗೆಡ್ಡೆ ಥರ ಹೋಗ್ತಾ ಇದೆ, ಅಥವಾ ಅತಿ ಹೆಚ್ಚು ನನಗೆ ವೀಕ್ನೆಸ್ ಫೀಲ್ ಆಗ್ತಾ ಇದೆ, ತುಂಬ ಪೇಯ್ನ್ ಆಗ್ತಾ ಇದೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅದರಲ್ಲೇನೋ ವಾಸನೆ ಬರ್ತಾ ಇದೆ ಅಂತಂದರೆ ಬ್ಯಾಡ್ ಸ್ಮೆಲ್ ಇನ್ ಬ್ಲಡ್ ಇಸ್ ನೆವರ್ ಅ ಹೆಲ್ದಿ ಸೈನ್. ಈಗ ಎಲ್ಲದನ್ನು ನಾನೇ ಮಾಡಿಬಿಡ್ತೀನಿ, ನಾನು ಹೆಲ್ಪ್ ಕೇಳಿದ್ರೆ ನಾನು ವೀಕ್ ಅನಿಸ್ಬಿಡ್ತೀನಿ ಅಂತ ಅಲ್ಲ. ಆಲ್ವೇಸ್ ಸೀಕ್ ಹೆಲ್ಪ್, ಆಲ್ವೇಸ್ ಬಿ ಸ್ಟ್ರಾಂಗ್, ಆ್ಯಂಡ್ ಆಲ್ವೇಸ್ ಕ್ಯಾರಿ ದಟ್ ಸ್ಮೈಲ್. ದಟ್ಸ್ ವೆರಿ ಇಂಪಾರ್ಟೆಂಟ್. ನಮಸ್ತೆ, ನೀವು ನೋಡ್ತಾ ಇದ್ದೀರಿ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಗರ್ಭಿಣಿಯರಿಗೆ 9 ತಿಂಗಳ ಜರ್ನಿ ಎಷ್ಟು ಇಂಪಾರ್ಟೆಂಟು, ಡೆಲಿವರಿ ಆದಮೇಲೆ ಕೂಡ ಬಾಣಂತಿಯರು ತಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಮಗುವಿನ ಆರೋಗ್ಯದ ಜೊತೆಗೆ ತಾಯಿ ಯಾವ ರೀತಿಯಾಗಿ ತನ್ನ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗುತ್ತೆ, ಯಾವೆಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸ್ಫೂರ್ತಿ ವೆಂಕಟೇಶ್, ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿ, ರೈನ್ಬೋ ಹಾಸ್ಪಿಟಲ್ಸ್, ಹೆಬ್ಬಾಳ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಮಹಿಳೆಯರ ಲೈಫ್ ಜರ್ನಿಯಲ್ಲಿ ನಾವು ನೋಡೋದಾದ್ರೆ 9 ಮಂತ್ಸ್ ಪ್ರೆಗ್ನೆನ್ಸಿ ಅದು ಒಂದು ಕಡೆ ಆದ್ರೆ, ಡೆಲಿವರಿ ಆದ್ಮೇಲೆ ತುಂಬಾ ಜನರಿಗೆ ಅದು ಕೂಡ ಅವರಿಗೆ ಫಸ್ಟ್ ಬೇಬಿ ಆಗಿದ್ರೆ ಇನ್ನೂ ಸ್ವಲ್ಪ ವರಿ ಜಾಸ್ತಿನೇ ಇರುತ್ತೆ. ಸೊ ತಾಯಿಯಂದಿರ ಆರೋಗ್ಯದ ಬಗ್ಗೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಸೊ ಡೆಲಿವರಿ ಸಕ್ಸಸ್ ಅಂತ ಹೇಳಿದ ತಕ್ಷಣ ಬರೀ ಓಕೆ ಮಗು ಬಂತು, ಮಗು ಆರೋಗ್ಯವಾಗಿದೆ ಅಷ್ಟೇನಾ? ಅದಾದ್ಮೇಲೆ ಮಹಿಳೆಯರು ಯಾವ ರೀತಿ ಅಥವಾ ತಾಯಿಯಂದಿರು ತಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕು? ಸೊ ಡೆಲಿವರಿ ಆದ ನಂತರದ ಆರೋಗ್ಯ ಯಾಕಷ್ಟು ಮುಖ್ಯ ಆಗುತ್ತೆ ಅಂತ? ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕಂಗ್ರ್ಯಾಚುಲೇಟ್ ಮಾಡಬೇಕು ಈ ಟಾಪಿಕ್ನ ನೀವು ಆರಿಸ್ಕೊಂಡಿದ್ದಕ್ಕೆ. ಸೊ ಎಲ್ಲ ಪಾಡ್ಕಾಸ್ಟಲ್ಲೂ ಎಲ್ಲ ಇಂಟರ್ವ್ಯೂಸಲ್ಲೂ ಏನಂದರೆ ದೇ ಎಂಡ್ ವಿತ್ ಡೆಲಿವರಿ. ಸೊ ಪ್ರೆಗ್ನೆನ್ಸಿ ಜರ್ನಿ ಹೇಗಿರಬೇಕು, ಡೆಲಿವರಿ ಟೈಮಲ್ಲಿ ಏನು ಮಾಡಬೇಕು, ಡೆಲಿವರಿ ಆದ ನಂತರ ತಕ್ಷಣ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದೇ ಅವರು ಫೋಕಸ್ ಮಾಡ್ತಾರೆ. ಬಟ್ ನೋ ಒನ್ ರಿಯಲಿ ಟಾಕ್ಸ್ ಅಬೌಟ್ ದ ಜರ್ನಿ ಆಫ್ಟರ್ ದ್ಯಾಟ್. ಸೊ ಇವಾಗ ಪ್ರೆಗ್ನೆನ್ಸಿ 9 ಮಂತ್ಸ್ ಆಗಿದ್ರೆ ಪೋಸ್ಟ್ ಪಾರ್ಟಮ್ ಜರ್ನಿನೂ ಕೂಡ 6 ಮಂತ್ಸ್ ಅಟ್ಲೀಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತಾಯಿಗೆ ಆಗಲಿ ಮಗುಗೆ ಆಗಲಿ. ಸೊ ಡೆಲಿವರಿ ಸಕ್ಸಸ್ಫುಲ್ ಅಂತ ಹೇಳೋದಕ್ಕೆ ಹೆಲ್ದಿ ಬೇಬಿ ಹೆಲ್ದಿ ಮದರ್ ಅನ್ನೋದು ಅಷ್ಟೇ ಅಲ್ಲ, ಈವನ್ ಲೇಟರ್ ಆನ್ ಆಲ್ಸೋ ಆ ಇನಿಷಿಯಲ್ ಫ್ಯೂ ಡೇಸಲ್ಲಿ ಮಗು ಹೇಗೆ ಚೇತರಿಸ್ಕೊಳ್ಳುತ್ತೆ, ತಾಯಿ ಹೆಂಗೆ ಚೇತರಿಸ್ಕೋತಾರೆ ಡೆಲಿವರಿಯಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಜಸ್ಟ್ ಇಮಿಡಿಯೇಟ್ಲಿಗಲ್ಲ, ಅವ್ರ ಲೈಫ್ ಟೈಮ್
ಮುಂದಕ್ಕೆ ಆಗಲಿ, ಮಗು ಬೆಳವಣಿಗೆಗೆ ಆಗಲಿ, ತಾಯಿಯ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಇಂಪ್ರೂವ್ಮೆಂಟೇ ಆಗಲಿ, ಹೌ ಸೂನ್ ಶಿ ಗೆಟ್ಸ್ ಔಟ್ ಆಫ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಅದಕ್ಕೆ ಪೋಸ್ಟ್ ಪಾರ್ಟಮ್ ಇಸ್ ಕೈಂಡ್ ಆಫ್ ಅನ್ ಅಂಡರ್ ರೇಟೆಡ್ ಥಿಂಗ್. ಯಾರು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ, ಬಟ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಟು ಡಿಸ್ಕಸ್. ಹಾಗಿದ್ರೆ 6 ತಿಂಗಳವರೆಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ನಮ್ಮ 6 ತಿಂಗಳವರೆಗೆ ಜಾಸ್ತಿ ಕೇರ್ಫುಲ್ ಆಗಿರಬೇಕು ಅನ್ನೋದಲ್ಲ. ಕೆಲವರು ಬೇಗನೆ ಚೇತರಿಸ್ಕೋತಾರೆ, ಕೆಲವರು ಎಸ್ಪೆಷಲಿ ಫಸ್ಟ್ ಟೈಮ್ ಮಾಮ್ಸ್ ಅವ್ರಿಗೊಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅಟ್ಲೀಸ್ಟ್ ದ ಫಸ್ಟ್ 6 ವೀಕ್ಸ್, ಟೆಕ್ಸ್ಟ್ ಬುಕ್ಸ್ ಪ್ರಕಾರ 6 ವೀಕ್ಸ್ ಇಸ್ ದ ಪೋಸ್ಟ್ ಪಾರ್ಟಮ್ ಜರ್ನಿ, ಅಂದ್ರೆ ಬಾಣಂತನ ಅಂತ ಏನ್ ಹೇಳ್ತೀವಲ್ಲ, ಫಸ್ಟ್ 6 ವೀಕ್ಸ್ ಅಂದ್ರೆ 1.5 ತಿಂಗಳ ತನಕ ಅಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ಆರೈಕೆ ಆಗಲಿ, ಅವ್ರ ಊಟ ತಿಂಡಿ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಗಮನ ಕೊಡೋದೇ ಆಗಲಿ, ಅವ್ರ ರೆಸ್ಟೇ ಆಗಿರ್ಬೋದು, ಅವ್ರ ಮೆಡಿಕೇಶನ್ಸು, ಅವ್ರ ಮಲ್ಟಿವೈಟಮಿನ್ಸ್ ಅದ್ರ ಕಡೆ ಸ್ವಲ್ಪ ಜಾಸ್ತಿ ನಿಗಾ ವಹಿಸೋದು ಲಾಂಗ್ ಟರ್ಮ್ಗೆ ಅವ್ರಿಗೆ ತುಂಬ ಬೆನಿಫಿಷಿಯಲ್ ಆಗುತ್ತೆ. ಓಕೆ. ಈಗ ಡೆಲಿವರಿಯಲ್ಲಿ ನಾವು ನೋಡೋದಾದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಸಿ ಸೆಕ್ಷನ್ ಆಗುತ್ತೆ. ತುಂಬಾ ಜನರಿಗೆ ಇರುವಂತ ಒಂದು ಡೌಟ್ ಏನು ಅಂತ ಹೇಳಿದ್ರೆ, ಇವೆರಡರಲ್ಲಿ ನಾರ್ಮಲ್ ಡೆಲಿವರಿ ಆದಾಗ ಹೇಗೆ ಚೇತರಿಸ್ಕೋತಾರೆ ಸಿ ಸೆಕ್ಷನ್ ಆದ್ಮೇಲೆ ಅಂತ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಅಂತ? ಡೆಲಿವರಿ ನಾರ್ಮಲ್ಲೇ ಆಗಲಿ ಸಿಸೇರಿಯನ್ನೇ ಆಗಲಿ ಎರಡೂ ತುಂಬ ಒಳ್ಳೇದೇನೆ ಅಂತ. ಸೊ ಡೆಲಿವರಿ ಡಿಫ್ರೆನ್ಸ್ ಏನೂ ಇಲ್ಲ, ನಾರ್ಮಲ್ಗೆ ಆಗಲಿ ಸಿಸೇರಿಯನ್ಗೆ ಆಗಲಿ. ಅಟ್ ದಿ ಎಂಡ್ ಆಫ್ ದ ಡೇ ನಮಗೆ ಆ್ಯಸ್ ಅ ಗೈನಕಾಲಜಿಸ್ಟ್ ನಮಗೆ ಒಂದು ಹೆಲ್ದಿ ಮದರ್ ಬೇಕು, ಹೆಲ್ದಿ ಬೇಬಿ ಬೇಕು. ಆ ಟೈಮಲ್ಲಿ ಡೆಲಿವರಿ ಟೈಮಲ್ಲಿ ಯಾವುದು ಕರೆಕ್ಟ್ ಮೋಡ್ ಆಫ್ ಡೆಲಿವರಿ ಆಗಿರುತ್ತೆ, ನಾರ್ಮಲ್ಲೇ ಆಗಿರ್ಬೋದು, ಸಿಸೇರಿಯನ್ನೇ ಆಗಿರ್ಬೋದು, ನಾವು ಆ ಟೈಮ್ಗೆ ಅಕಾರ್ಡಿಂಗ್ಲಿ ನಾವು ಅದನ್ನು ಡಿಸಿಷನ್ ತೊಗೊಂಡು ಡೆಲಿವರಿ ಮಾಡಿಸಿರ್ತೀವಿ. ಸೊ ಯಾರೇ ಆಗಲಿ ಬೇಕಂತ ಸಿಸೇರಿಯನ್ ಯಾರೂ ಮಾಡೋದಿಲ್ಲ. ಸೊ ಏನಾದ್ರು ಪ್ರಾಬ್ಲಮ್ ಬಂತು, ತಾಯಿಯಲ್ಲಿ ಏನಾದ್ರು ಇಶ್ಯೂಸ್ ಆಯಿತು, ಮಗುವಲ್ಲಿ ಏನಾದರೂ ಇಶ್ಯೂಸ್ ಆಯಿತು, ಸೊ ಪ್ರೋಗ್ರೆಸ್ಸೇ ಆಗಲಿಲ್ಲ ಡೆಲಿವರಿ, ಆ ಥರ ಒಂದು ಕಂಡೀಷನ್ಸಲ್ಲಿ ಮಾತ್ರ ನಾವು ಸಿಸೇರಿಯನ್ಗೆ ಹೋಗ್ತೀವಿ. ಅದು ನಿಜಾನೇ, ದಟ್ ಈಸ್ ಅ ಫ್ಯಾಕ್ಟ್ ದಟ್ ಯು ಹೈಲೈಟೆಡ್, ದಟ್ ನಾರ್ಮಲ್ ಡೆಲಿವರಿ ಆಗಿರೋ ಮದರ್ಸ್ ಸ್ವಲ್ಪ ಬೇಗ ಅವರು ಚೇತರಿಸ್ಕೋತಾರೆ. ಅವ್ರು ಇಮಿಡಿಯೇಟ್ ರಿಕವರಿ, ಲಾಂಗ್ ಟರ್ಮ್ ರಿಕವರಿ ಬಗ್ಗೆ ನಾನು ಮಾತಾಡ್ತಿಲ್ಲ ಇಲ್ಲಿ, ಜಸ್ಟ್ ಇಮಿಡಿಯೇಟ್ ರಿಕವರಿ ವಿಲ್ ಬಿ ಸ್ಲೈಟ್ಲಿ ಬೆಟರ್ ದ್ಯಾನ್ ಕಂಪೇರ್ ಟು ಸಿಸೇರಿಯನ್ ಸೆಕ್ಷನ್ ಮದರ್ಸ್. ಇಮಿಡಿಯೇಟ್ ಅಂದರೆ ನಾನು ಫಸ್ಟ್ 2 days ಬಗ್ಗೆ ಮಾತಾಡ್ಬೋದು ಅಷ್ಟೇ. ಫಸ್ಟ್ 48 hours ದಟ್ ಈಸ್ ಇಟ್. ಆಫ್ಟರ್ 48 hours ಏನೇ ಇರಲಿ, ನಾರ್ಮಲ್ಲೇ ಆಗಲಿ ಸಿಸೇರಿಯನ್ನೇ ಆಗಲಿ, ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಮಚ್ ಸಿಮಿಲರ್. ಏನು ಅಂತ ಡಿಫ್ರೆನ್ಸ್ ಇರೋದಿಲ್ಲ. ಈಗ ನಾರ್ಮಲ್ ಡೆಲಿವರಿ ಆದ್ರೆ ತಕ್ಷಣಕ್ಕೇನೆ ಎದ್ದು ಓಡಾಡ್ತಾರೆ, ಇಮಿಡಿಯೇಟ್ಲಿ 1 hour ಅಲ್ಲೇ ಅವ್ರು ಹೋಗಿ ವಾಶ್ರೂಮ್ ಯೂಸ್ ಮಾಡ್ತಾರೆ, ಸ್ನಾನ ಮಾಡ್ತಾರೆ, ಮಗು ನೋಡ್ಕೊಳ್ಳೋಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸಿಸೇರಿಯನ್ ಸೆಕ್ಷನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ಪೈನಲ್ ಅನಸ್ತಿಷ ಕೊಟ್ಟಿರ್ತೀವಿ, ಅಂದ್ರೆ ಪೇನ್ ರಿಲೀಫ್ಗೋಸ್ಕರ ಅನಸ್ತಿಷ ಕೊಟ್ಟಿರೋದ್ರಿಂದ ಒಂದು 7 hours 8 hours, ಸೊ ಸಮ್ ಪೀಪಲ್ 10 to 12 hours ನಾವು ಅವ್ರಿಗೆ ಬೆಡ್ ರೆಸ್ಟ್ ಹೇಳಿರ್ತೀವಿ. ಅದೊಂದೇ ರೀಸನ್ಗೋಸ್ಕರ ಅವ್ರದ್ದು ಇಮಿಡಿಯೇಟ್ ರಿಕವರಿ ಒಂದು ಸ್ವಲ್ಪ ವಿಲ್ ಬಿ ಅ ಲಿಟಲ್ ಡಿಲೇಡ್, ಬಟ್ ಅವ್ರು ಬೇಗ ರಿಕವರ್ ಆಗ್ತಾರೆ ಅಂದ್ರೆ ಇಟ್ಸ್ ಆಲ್ ಅಪ್ ಟು ವಿಲ್ ಪವರ್. ಸೊ ಕೆಲವರು ನೆಕ್ಸ್ಟ್ ಡೇನೇ ದೆಲ್ ಬಿ ಅಪ್ ಅಂಡ್ ನಾರ್ಮಲ್. ಯಾರಿಗೆ ನಾರ್ಮಲ್ ಆಗಿದೆ, ಯಾರಿಗೆ ಸಿಸೇರಿಯನ್ ಆಗಿದೆ ಗೊತ್ತಾಗೋದೇ ಇಲ್ಲ. ಓಕೆ. ಸೊ ಸಚ್ ಅಷ್ಟು ಮ್ಯಾಟರ್ ಆಗಲ್ಲ, ಮೋಡ್ ಆಫ್ ಡೆಲಿವರಿ ಅಷ್ಟು ಮ್ಯಾಟರ್ ಆಗಲ್ಲ. ಎಸ್ ಆಫ್ ಕೋರ್ಸ್ ಇನಿಷಿಯಲ್ 1 or 2 days ಅಲ್ಲಿ ನಾರ್ಮಲ್ ಡೆಲಿವರಿ ಆಗಿರೋ ಮದರ್ಸ್ ವಿಲ್ ಬಿ ಮೋರ್ ಆಕ್ಟಿವ್ ಕಂಪೇರ್ ಟು ಸಿಸೇರಿಯನ್ ಸೆಕ್ಷನ್. ಓಕೆ. ಯಾಕಂತ ಹೇಳಿದ್ರೆ ಸಿ ಸೆಕ್ಷನ್ ಅಥವಾ ಈ ಸಿಸೇರಿಯನ್ ಆದವರಲ್ಲಿ ನಾರ್ಮಲ್ ಆಗಿ ನಾವು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ ಜನರಲ್ ಆಗಿ ನಾವು ಹೇಳೋದಾದ್ರೆ ಅವರಿಗೆ ಬ್ಯಾಕ್ ಪೇನ್ ಇರುತ್ತೆ ಅಥವಾ ಪೆಲ್ವಿಕ್ ಪೇನ್ ಇರುತ್ತೆ. ಸೊ ನಾರ್ಮಲ್ ಇದ್ದವರಿಗೆ ಏನು ಆ ತರ ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ಸಿಸೇರಿಯನ್ ಆದವರು ಜಾಸ್ತಿ ಕೇರ್ಫುಲ್ ಆಗಿರ್ಬೇಕು ಅಂತೆಲ್ಲ ಹೇಳೋದನ್ನ ಕೇಳಿರ್ತೀವಿ. ಸೊ ಇದು ಎಷ್ಟು ಸತ್ಯ, ಇದರಲ್ಲಿ ಏನಾದ್ರೂ ಸೈಂಟಿಫಿಕ್ ರೀಸನ್ ನಿಜವಾಗಿಯೂ ಇದೆಯಾ ಅಂತ? ಸಿಸೇರಿಯನ್ ಸೆಕ್ಷನ್ ಆಗಿರೋರ್ಗೆನೆ ಬ್ಯಾಕ್ ಪೇನ್ ಬರುತ್ತೆ, ಸಿಸೇರಿಯನ್ ಸೆಕ್ಷನ್ ಆಗಿರೋರ್ಗೆನೆ ಲಾಂಗ್ ಟರ್ಮ್ ಜಾಯಿಂಟ್ ಪೇನ್ಸ್ ಬರುತ್ತೆ ಅನ್ನೋದು ಇಟ್ ಇಸ್ ಅ ಮಿತ್. ಅದು ನಿಜ ಅಲ್ಲ, ಖಂಡಿತ ನಿಜ ಅಲ್ಲ. ಸೊ ಬ್ಯಾಕ್ ಪೇನು, ಬಾಡಿ ಪೇನ್ಸು ಆಗೋದಕ್ಕೆ ವೇರಿಯಸ್ ರೀಸನ್ಸ್ ಇದೆ. ಅದು ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಆಗಿರುತ್ತೆ ವಿನ ಮೋಡ್ ಆಫ್ ಡೆಲಿವರಿಯಿಂದ ಅದರಿಂದ ಹೆಚ್ಚು ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಸೊ ಈಗ ಮದರ್ಸ್ ಏನಾದರೂ ಬೇಗನೆ ಫಿಸಿಕಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಎಕ್ಸಸೈಸಸ್ಸು, ಸ್ಟ್ರೆಂಥನಿಂಗು, ಯೋಗ ಎಲ್ಲದನ್ನು ಅವ್ರು ಬೇಗನೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಈ ಥರ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಏನೂ ಆಗೋದೇ ಇಲ್ಲ. ಈಗ ಇಫ್ ಹ್ಯಾವ್ ಟು ರಿಲೇಟೆಡ್, ಈಗ ನಮ್ಮ ಅಮ್ಮಂಗೆನೇ 2 ಸಿಸೇರಿಯನ್ ಆಗಿದೆ, ಅವರಷ್ಟು ಆಕ್ಟಿವ್ ಲೇಡಿ ನಾನು ಯಾರನ್ನೂ ನೋಡಿಲ್ಲ. ಓಕೆ. ಸೊ ಇಟ್ ಈಸ್ ವೆರಿ ವೆರಿ ಸಬ್ಜೆಕ್ಟಿವ್. ನಾನು ಹೇಗೆ ಹೇಳಬೇಕಂದ್ರೆ, ಹಾಗೆ ಈಗ ನಾರ್ಮಲ್ ಡೆಲಿವರಿ ಆಗಿರೋರು ಅವ್ರಿಗೇನೆ ತುಂಬ ಏಕ್ಸ್ ಆ್ಯಂಡ್ ಪೇನ್ಸ್ ಇರೋರು ನೋಡಿದ್ದೀವಿ, ಎದ್ದು ಓಡಾಡ್ದೇನೆ ಇರೋರ್ನು ನೋಡಿದ್ದೀವಿ, ನಮ್ಮದೇ ಪೇಷಂಟ್ಸ್ನು ನೋಡಿದ್ದೀವಿ. ಡೆಲಿವರಿ ಆಗಿ 3 ತಿಂಗಳಾದ್ರೂ ಇನ್ನೂ ಅವ್ರಿಗೆ ಮಗು ಎತ್ಕೊಳ್ಳೋಕ್ಕೆ ಆಗಲಿ, ಅವ್ರ ಬ್ಯಾಗ್ ಎತ್ಕೊಳ್ಳೋಕ್ಕೆ ಆಗಲಿ, ಅವ್ರ ಗಂಡನೇ ಆಗಲಿ, ಅವ್ರು ಬೇರೆಯವ್ರು ಯಾರಾದರೂ ಅವ್ರಿಗೆ ಸಹಾಯ ಮಾಡೋ ಪರಿಸ್ಥಿತಿ ಬರುತ್ತೆ. ಸೊ ಇಟ್ಸ್ ಆಲ್ ಎ ವೆರಿ ಸಬ್ಜೆಕ್ಟಿವ್ ಥಿಂಗ್. ಬಟ್ ನೀವು ಕೇಳಿದ ಕ್ವೆಶನ್ಗೆ ಎಸ್, ಸಿಸೇರಿಯನ್ ಸೆಕ್ಷನ್ ಇಂದ ಬ್ಯಾಕ್ ಪೇನ್ ಬರುತ್ತೆ, ಸಿಸೇರಿಯನ್ ಸೆಕ್ಷನ್ ಇಂದ ಏನಾದ್ರು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅನ್ನೋದು ಖಂಡಿತ ನಿಜ ಅಲ್ಲ, ಮಿತ್. ಡಾಕ್ಟರ್, ಈಗ ಸಿ ಸೆಕ್ಷನ್ ಅಲ್ಲಿ ಯೂಶಲಿ ಆಪರೇಷನ್ ಆದ್ಮೇಲೆ ಸ್ಟಿಚ್ ಹಾಕ್ತಾರಲ್ವಾ? ಸೊ ಎಷ್ಟು ದಿನದವರೆಗೆ ಆ ಸ್ಟಿಚ್ ಪೇನ್ ಇರುತ್ತೆ, ಅಂಡ್ ಯಾವ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಸ್ಟಿಚ್ ಅಲ್ಲಿ ಏನಾದ್ರು ಪೇನ್ ಬಂತು ಅಂತ ಹೇಳಿದ್ರೆ ವರಿ ಮಾಡಬೇಕು, ಇನ್ ಕಾಯಬಾರ್ದು, ಆಸ್ಪತ್ರೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ಬೇಕಾಗತ್ತೆ? ಓಕೆ, ಪೇನ್ ಅನ್ನೋದು ವೆರಿ ಸಬ್ಜೆಕ್ಟಿವ್. ನಾನು ಎಲ್ಲದಕ್ಕೂ ಈ ಥರ ಆನ್ಸರ್ ಮಾಡ್ತಿದ್ದೀನಿ ಅಂತ ಅಲ್ಲ, ಬಟ್ ಪೇನ್ ಇಸ್ ಅ ವೆರಿ ಸಬ್ಜೆಕ್ಟಿವ್ ಫೀಲಿಂಗ್.
ಏನಾದ್ರು ಒಂದು ಸಣ್ಣದು ನನಗೆ ತುಂಬ ಪೇಯ್ನ್ ಅನಿಸ್ಬೋದು, ಬಟ್ ನಿಮಗೆ ಅದು ಪೇಯ್ನೇ ಅನಿಸ್ತೇ ಇರ್ಬೋದು. ಸೊ ಸಿಸೇರಿಯನ್ ಸೆಕ್ಷನ್ ಎಸ್ ಡೆಫಿನೆಟ್ಲಿ ಇಟ್ಸ್ ಅ ಮೇಜರ್ ಸರ್ಜರಿ. ಅದರಿಂದ ಒಂದು ನಾವು 7 ಡಿಫ್ರೆಂಟ್ ಲೇಯರ್ಸಲ್ಲಿ ನಾವು ಕಟ್ ಮಾಡಿರ್ತೀವಿ. ಸೊ ಪೇಯ್ನ್ ಆ್ಯಂಡ್ ಏಕ್ಸ್ ಆ್ಯಂಡ್ ವೆರಿ ವೆರಿ ಕಾಮನ್. ಸೊ ಅದ್ರದ್ದು ಇಮಿಡಿಯೇಟ್ ಪೇಯ್ನ್ ಮೇ ಬಿ 1 2 to 3 days ಇಸ್ ವಾಟ್ ಇಸ್ ದ ಇಮಿಡಿಯೇಟ್ ರಿಕವರಿ ಪೀರಿಯಡ್ ಅದಕ್ಕೆ. ಸೊ ಎದ್ದು ಕೂತ್ಕೊಳ್ಳುವಾಗ, ಎಸ್ಪೆಷಲಿ ನಾವು ಪೊಸಿಷನ್ಸ್ ಚೇಂಜ್ ಮಾಡುವಾಗ ಆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ನೋವಾಗೋದು ತುಂಬ ಸಹಜ. ಎಸ್ಪೆಷಲಿ ದ ಫಸ್ಟ್ ಟೈಮ್ ವೆನ್ ವಿ ವೇಕ್ ಅಪ್ ಆಫ್ಟರ್ ಎ ಸಿಸೇರಿಯನ್ ಸೆಕ್ಷನ್, ಅಂದರೆ ಒಂದು 10 hours ಬೆಡ್ ರೆಸ್ಟ್ ಅಂತ ಹೇಳಿದೆ. 10 to 12 hours ನಾವು ಬೆಡ್ ರೆಸ್ಟ್ ಮಾಡಿದ್ಮೇಲೆ ಒಂದೇ ಸಲ ಎದ್ದಾಗ ಕಂಪ್ಲೀಟ್ಲಿ ಬಾಡಿ ಮಸಲ್ಸ್ ಎಲ್ಲ ಸ್ಪಾಸಮ್ಗೆ ಹೋಗಿರುತ್ತೆ. ಸೊ ಫಸ್ಟ್ ಟೈಮ್ ನಾವು ಯೂಸ್ ಮಾಡಿದಾಗ ಮತ್ತು ಫಸ್ಟ್ ಟೈಮ್ ಆ ಸ್ಟಿಚ್ ಮೇಲೆ ಒಂದು ಪ್ರೆಷರ್ ಬಿದ್ದಾಗ ತುಂಬಾ ಹೆಚ್ಚು ಪೇಯ್ನ್ ಆಗೋದು ದಟ್ ಈಸ್ ವೆರಿ ನಾರ್ಮಲ್. ಸೊ ಹಾಗೆ ನಾವು ಸೆಕೆಂಡ್ ಟೈಮ್ ಎದ್ದಾಗ 100% ಪೇಯ್ನಿಂದ 80% ಬರುತ್ತೆ. ಸೊ ಮೂರನೇ ಸರ್ತಿ ನಾವು ಎದ್ದು ಓಡಾಡಿದಾಗ ಅದು 50% ಬರ್ಬೋದು. ಸೊ ನಾವು ಎಷ್ಟು ಬೇಗ ನಾವು ಆಕ್ಟಿವ್ ಆಗ್ತೀವಿ ಅಷ್ಟು ಬೇಗ ನಾವು ಪೇಯ್ನ ನಾವು ತಡ್ಕೊಳ್ಳೋ ಪರಿಸ್ಥಿತಿಗೂ ನಾವು ಬರ್ತೀವಿ, ಮತ್ತು ಅಷ್ಟು ಬೇಗ ನಾವು ರಿಕವರ್ ಕೂಡ ಆಗ್ತೀವಿ. ಓಕೆ. ಸೊ ಕಮಿಂಗ್ ಟು ದ ರಿಕವರಿ, ಸೊ ಸ್ಕಿನ್ ನಾವು ಐ ಟೋಲ್ಡ್ ನಾವು ಡಿಫ್ರೆಂಟ್ ಲೇಯರ್ಸಲ್ಲಿ ನಾವು ಕಟ್ ಮಾಡಿರ್ತೀವಿ ಅಂತ. ಸೊ ಸ್ಕಿನ್ ರಿಕವರಿ ಒಂದು 7 to 10 days ಕಂಪ್ಲೀಟ್ಲಿ ನಾವು ರಿಕವರಿನ ನಾವು ಕಾಣ್ಬೋದು. ಸೊ ಬಟ್ ದ ಇಂಟರ್ನಲ್ ಆರ್ಗನ್ಸ್ ವಿಲ್ ಟೇಕ್ ಅ ಲಿಟಲ್ ಮೋರ್ ಟೈಮ್ ಅಲ್ವಾ. ಮಸಲ್ಸೇ ಆಗಿರ್ಬೋದು, ನಮ್ಮ ಯೂಟ್ರಸ್ಸೇ ಆಗಿರ್ಬೋದು, ಅಂದರೆ ಗರ್ಭಾಶಯನೇ ಆಗಿರ್ಬೋದು, ಒಂದು ಸ್ವಲ್ಪ ಹೆಚ್ಚು ಟೈಮ್ ತಗೊಳುತ್ತೆ. ಓಕೆ. ಸೊ 7 to 10 days ತನಕ ನಾವು ವೂಂಡ್ ಕೇರ್ ಮಾಡೋದು, ಅಂದರೆ ಆ ಗಾಯಕ್ಕೆ ನಾವು ಒಂದು ಸ್ವಲ್ಪ ಹೆಚ್ಚು ನಿಗಾ ವಹಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀಸನ್ಗೋಸ್ಕರ ನಾವು ಒಂದು ಬ್ಯಾಂಡೇಜ್ ಕೂಡ ಹಾಕಿರ್ತೀವಿ. ಜನರಲಿ 7 days ತನಕ ವಿ ಕೀಪ್ ದ ಬ್ಯಾಂಡೇಜ್ ಆನ್. ಸೊ ಆಫ್ಟರ್ 7 days ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಹೀಲಿಂಗ್ ನೋಡಿಕೊಂಡು ನಾವು ತೆಗೆಯೋದೇ ಆಗಲಿ, ಡ್ರೆಸ್ಸಿಂಗ್ ಚೇಂಜ್ ಮಾಡೋದೇ ಆಗಲಿ, ವಿ ಜನರಲಿ ಡೂ ಇಟ್ ಆಫ್ಟರ್ 1 week ಆಫ್ ಟೈಮ್. ಸೊ ಯಾವಾಗ ವರಿಸಮ್ ಅಂತ ಕೇಳಿದ್ರೆ, ಸೊ ಎಕ್ಸ್ಟ್ರೀಮ್ ಪೇಯ್ನ್ ಬರ್ತಿದೆ ಅಂದರೆ ಮೊದಲು ನಿಮ್ಮ ಪೇಯ್ನ್ ಬಂತು, ಸಬ್ಸೈಡ್ ಆಯಿತು, ಮತ್ತು ಸಡನ್ನಾಗಿ ನಿಮ್ಗೆ ಇತ್ತೀಚೆಗೆ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಅಥವಾ ನಿಮ್ಮ ಗಾಯದ ಸುತ್ತಮುತ್ತ ನೀವು ಊತ ಏನಾದ್ರು ಕಾಣಿದ್ರೆ, ಸ್ವೆಲ್ಲಿಂಗ್ ಏನಾದ್ರು ಕಾಣಿಸಿದ್ರೆ, ಅಥವಾ ಅದ್ರ ಸುತ್ತಮುತ್ತ ಇರೋ ಸ್ಕಿನ್ನಲ್ಲಿ ಕಲರ್ ಚೇಂಜಸ್ ಏನಾದ್ರು ನೋಟಿಸ್ ಮಾಡಿದ್ರೆ, ಅಂದರೆ ಪಿಂಕ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಅಥವಾ ನೀಲಿಗಟ್ಟಕ್ಕೆ ಸ್ಟಾರ್ಟ್ ಆಗಿದೆ, ಅಥವಾ ಮುಟ್ಟಿದ್ರೆ ತುಂಬ ಜಾಸ್ತಿ ಪೇಯ್ನ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಅಥವಾ ನಿಮ್ಮ ಡ್ರೆಸ್ಸಿಂಗ್ ಸೋಕೇಜ್ ಅಂದರೆ ಪಸ್ ಬರ್ತಿರ್ಬೋದು, ಅದರಿಂದ ಏನಾದ್ರು ನೀರು ಬರ್ತಾ ಇರ್ಬೋದು, ಆ ಥರ ಏನಾದ್ರು ಆದರೆ, ಅಥವಾ ಬಿಟ್ಟು ಬಿಟ್ಟು ಜ್ವರ ಬರೋದು, ಅಥವಾ ಲೂಸ್ ಮೋಷನ್ಸ್ ಆಗೋದು, ಊಟ ತಿಂಡಿ ಸರಿಯಾಗಿ ಸೇರದೇ ಇರೋದು, ಜನರಲ್ ಹೆಲ್ತ್ ನಮಗೆ ಚೆನ್ನಾಗಿ ಅನಿಸ್ತಿಲ್ಲ, ಆಲ್ ದೀಸ್ ಆರ್ ನಮ್ಗೆ ಸ್ವಲ್ಪ ವಾರ್ನಿಂಗ್ ಸೈನ್ಸ್. ಅದಕ್ಕೆ ನಾವು ಡಿಸ್ಚಾರ್ಜ್ ಮಾಡೋಕ್ಕೆ ಮುಂಚೆನೂ ನಾವು ತಾಯಂದ್ರಿಗೆ ಈ ಥರ ಎಲ್ಲ ಹೇಳ್ಬಿಟ್ಟು ಕಳಿಸಿರ್ತೀವಿ. ಈ ಥರ ಏನಾರು ಆದರೆ ತಕ್ಷಣ ಬಂದು ನೋಡಿ, ಡೋಂಟ್ ವೇಟ್ ಫಾರ್ ಯೋರ್ ಫಾಲೋ ಅಪ್ ಡೇಟ್, ಇದನ್ನ ಇಗ್ನೋರ್ ಮಾಡಬಾರ್ದು ಅಂತಾನೆ ನಾವು ಹೇಳ್ತೀವಿ. ಓಕೆ, ಮುಂಚೆನೆ ಹೇಳಿರ್ತೀರಾ. ಓಕೆ. ಈಗ ಎಲ್ಲರ ಮನೆಯಲ್ಲೂ ಕೂಡ ತುಂಬಾ ಕೇರ್ ಮಾಡೋರು ಸಿಗೋದು ಕಷ್ಟ ಆಗ್ಬೋದು. ಈಗ ನೋಡಬಹುದು ನಾವು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ ಆಗ್ತಿರೋದ್ರಿಂದಾಗಿ. ಸೊ ನಾವೇ ಕೆಲಸ ಮಾಡಬೇಕು, ಮನೆ ಜವಾಬ್ದಾರಿ, ಒಂದು ಮನೆಯಲ್ಲಿ ಬರೀ ಗಂಡ ಹೆಂಡತಿ ಮಗು ಅಷ್ಟೇ ಇದ್ದಾಗ ಎಷ್ಟು ಟೈಮ್ ತನಕ ನಾನು ಬೆಡ್ ರೆಸ್ಟ್ ಅಲ್ಲಿ ಇದ್ದು ಆಮೇಲೆ ನಾರ್ಮಲ್ ಲೈಫ್ ನ ಲೀಡ್ ಮಾಡಬಹುದು? ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಏನ್ ಹೇಳ್ತೀರಾ ಡಾಕ್ಟರ್? ಎಕ್ಸ್ಟ್ರಾ ಕೇರ್ ಏನಕ್ಕೆ ಬೇಕು ಹೇಳಿ ನಮಗೆ? ಸೊ ಪ್ರೆಗ್ನೆನ್ಸಿ ಇಸ್ ಅ ವೆರಿ ನಾರ್ಮಲ್ ಥಿಂಗ್. ನಾವು ಪ್ರೆಗ್ನೆಂಟ್ ಏನಕ್ಕೆ ಆಗ್ತೀವಿ? ಬಿಕಾಸ್ ನಮ್ಮ ಬಾಡಿ ಹೆಲ್ದಿ ಇದೆ. ಸೊ ಡೆಲಿವರಿನೂ ನಾರ್ಮಲ್ ಆಗಿದೆ ಅಥವಾ ಸಿಸೇರಿಯನ್ ಆಗಿದೆ, ವಾಟ್ ಎವರ್ ಇಟ್ ಇಸ್ ಆಲ್ ಅ ಫಿಸಿಯೋಲಾಜಿಕಲ್ ಪ್ರಾಸೆಸ್. ಅಂದರೆ ನಾರ್ಮಲಿ ನಮ್ಮ ಬಾಡಿ ಚೆನ್ನಾಗಿದೆ, ಹೆಲ್ದಿ ಆಗಿದೆ ಅನ್ನೋದಕ್ಕೋಸ್ಕರ ನಮ್ಗೆ ಈ ಥರ ಆಗಿರೋದು. ಸೊ ಇದಕ್ಕೆ ಎಕ್ಸ್ಟ್ರಾ ಕೇರೇ ಆಗಲಿ, ಎಕ್ಸ್ಟ್ರಾ ನೋಡ್ಕೊಳ್ಳೋರಿಗೆ ಎಕ್ಸ್ಟ್ರಾ ನಿಗಾ ವಹಿಸೋ ಅವಶ್ಯಕತೆನೇ ಇಲ್ಲ. ಸೊ ಇಟ್ ಇಸ್ ಟೋಟಲಿ ಅಪ್ ಟು ಯು. ಇಫ್ ನೀವು ಎಷ್ಟು ಬೇಗ ನೀವು ಇಂಡಿಪೆಂಡೆಂಟ್ ಆಗಿರ್ತೀರಾ, ಎಷ್ಟು ನೀವು ಕೆಲಸ ನಿಮ್ಮ ಪಾಡಿ ನೀವು ಮಾಡ್ಕೊಳ್ತೀರಾ, ಅಷ್ಟು ಬೇಗ ನಿಮ್ಮ ರಿಕವರಿ ಪೀರಿಯಡ್ ಚೆನ್ನಾಗಿರುತ್ತೆ. ಎಸ್, ಈಗ ಯಾರಾದರೂ ನೋಡ್ಕೊಳಕ್ಕಿದ್ದಾರೆ, ಅಮ್ಮನೇ ಆಗಿರಲಿ, ಅತ್ತೆನೇ ಆಗಿರಲಿ, ಸಮ್ ಕೇರ್ ಟೇಕರೇ ಆಗಿರಲಿ, ಇಟ್ ಇಸ್ ಡೆಫಿನೆಟ್ಲಿ ಅ ಲಕ್ಸುರಿ. ಐ ಆಮ್ ನಾಟ್ ಡಿನೈಯಿಂಗ್ ಇಟ್. ಮೇ ಬಿ ಒಂದು ವಾರ 10 ದಿನ ಇನಿಷಿಯಲಿ ನಿಮಗೆ, ಎಸ್ಪೆಷಲಿ ಫಸ್ಟ್ ಟೈಮ್ ಮಾಮ್ಸ್, ಅವ್ರಿಗೆ ಹೆಂಗ್ ರಿಯಾಕ್ಟ್ ಮಾಡಬೇಕು, ಏನಂದ್ರೆ ವರಿ, ಏನ್ ಮಾಡಬೇಕು, ಒಂದು ಸ್ವಲ್ಪ ಅವ್ರಿಗೆ ಗೊತ್ತಿರೋದಿರುತ್ತಲ್ಲ. ಸೊ ಅಂಥ ಟೈಮಲ್ಲಿ ಯಾರಾದರೂ ಹಿರಿಯರು ಮನೇಲಿದ್ದು ಅವ್ರಿಗೆ ಗೈಡ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಬಟ್ ಅದಕ್ಕೋಸ್ಕರ ಫುಲ್ ಟೈಮ್ ನಮಗೆ ಅವ್ರು ಯಾರಾದರೂ ಸಪೋರ್ಟ್ ಇರಲೇಬೇಕು, ಯಾವಾಗಲೂ ಅಜ್ಜಿನೇ ಆಗಲಿ ಅಮ್ಮನೇ ಆಗಿರಲಿ ಮನೇಲಿದ್ದು ನನ್ನ ನೋಡ್ಕೊಳ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ನೇ ರಾಂಗ್. ಫಸ್ಟ್ ಆಫ್ ಆಲ್ ವಿ ಆರ್ ವೆರಿ ಫಾರ್ಚುನೇಟ್. ಈಗ ಇಂಡಿಯಾದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಬಟ್ ಈಗ ಫಾರಿನ್ ಕಂಟ್ರೀಸಲ್ಲೆಲ್ಲ ಏನಿರುತ್ತೆ, ಅವರೇ ಎಲ್ಲ ಕೆಲಸ ಮಾಡ್ಕೊಳ್ತಾರೆ ತಾನೆ. ಅಲ್ಲಿ ಈ ಥರ ಎಲ್ಲ ಸಿಗೋ ಆಪರ್ಚುನಿಟಿನೇ ಇಲ್ಲ ಅವ್ರಿಗೆ. ದಟ್ ಡಸಂಟ್ ಮೀನ್ ದಟ್ ದೇ ಆರ್ ಅನ್ಹೆಲ್ದಿ, ರಾದರ್ ದೇ ಆರ್ ಮೋರ್ ಹೆಲ್ದಿ. ಅವ್ರು ಇನ್ನು ಬೇಗ ರಿಕವರ್ ಆಗ್ತಾರೆ, ಕೆಲಸನೂ ಮಾಡ್ತಿರ್ತಾರೆ, ಮನೆ ಕೆಲಸನೂ ಮಾಡ್ತಿರ್ತಾರೆ, ಮೊದಲೇ ಮಗುನೂ ನೋಡ್ಕೊಳ್ತಿರ್ತಾರೆ, ಈ ಮಗುನೂ ನೋಡ್ಕೊಳ್ತಿರ್ತಾರೆ. ಸೊ ಇಟ್ ಈಸ್ ಆಲ್ ಅಪ್ ಟು ಯು. ನಿಮಗೆ ಬೇಕಂದ್ರೆ ನೀವು ಇಮಿಡಿಯೇಟ್ ಆಗಿ ಇನಿಷಿಯಲ್ 1 week ಕೇರ್ ಎಕ್ಸ್ಟ್ರಾ ನೀವು ಡಿಮ್ಯಾಂಡ್ ಮಾಡಿ, ದಟ್ಸ್ ಅಬ್ಸಲ್ಯೂಟ್ಲಿ ಓಕೆ. ಬಟ್ ಹಾಗಂತ ಬೇಕೇ ಬೇಕು, ಅದಿಲ್ಲದೆ ನನ್ನ ಕೈಲಿ ಆಗೋದಿಲ್ಲ, ಇಟ್ಸ್ ಆಲ್ ನಾಟ್ ನೆಸೆಸರಿ ನನ್ನ ಪ್ರಕಾರ. ಯಾಕಂದ್ರೆ ಹಳ್ಳಿ ಕಡೆ ಇವಾಗ್ಲೂ ನಾವು ನೋಡೋದಾದ್ರೆ ಬಾಣಂತಿಯರು ಮನೆ ಬಿಟ್ಟು ಒಂದ್ ಸ್ವಲ್ಪ ಟೈಮ್ ಹೊರಗೆ ಬರೋದಿಲ್ಲ, ಸೊ ಎಲ್ಲೂ ಎಕ್ಸ್ಪೋಸ್ ಆಗೋದಿಲ್ಲ, ತುಂಬಾ ಕೇರ್ಫುಲ್ ಆಗಿ ಅಥವಾ ಒಂದು ರೂಮ್ ಅಲ್ಲೇ ಹೆಚ್ಚಾಗಿರ್ತಾರೆ. ಸೊ ಅದಕ್ಕೋಸ್ಕರ ಇಷ್ಟೇ ಟೈಮ್ ಕೇರ್ ತಗೋಬೇಕು, ಅದಕ್ಕೋಸ್ಕರ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ, ಟು ಬಿ ವೆರಿ ಆನೆಸ್ಟ್. ಈಗ ಹಳೆ ಕಾಲದಲ್ಲಿ ಏನಕ್ಕೆ ಈ ತರ ಎಲ್ಲ ನಾವು ಪದ್ಧತಿಗಳು ಮಾಡ್ಕೊಂಡು ಬಂದ್ರಿ ಅಂತ ಅಂದ್ರೆ,
ಮುಂಚಿನ ಕಾಲದಲ್ಲಿ ಈ ಥರ ಲಕ್ಸುರಿಯಸ್ ಆಗಿರೋದು ಅಥವಾ ಕಂಫರ್ಟಬಲ್ ಲಿವಿಂಗ್ ಇರೋದು ಒಂದು ಸ್ವಲ್ಪ ಕಡಿಮೆ. ಹೆಂಗಸರು ತುಂಬ ಹೆಚ್ಚು ಕೆಲಸ ಮಾಡ್ತಾಯಿದ್ರು, ತುಂಬ ಫಿಸಿಕಲ್ ಲೇಬರ್ ಮಾಡ್ತಾಯಿದ್ರು. ಸೊ ಇನಿಷಿಯಲಿ ಒಂದು 3-4 ಮಂತ್ಸ್ ಆಫ್ಟರ್ ಡೆಲಿವರಿ ಅಷ್ಟು ಭಾರ ಎತ್ತದೇ ಆಗಲಿ ಅಥವಾ ಅಷ್ಟು ಜಾಸ್ತಿ ಫಿಸಿಕಲ್ ಆ್ಯಂಡ್ ಮೆಂಟಲ್ ಸ್ಟ್ರೆಸ್ ತಾಯಂದ್ರಿಗೆ ಒಳ್ಳೇದಲ್ಲ. ಸೊ ಅದೇ ರೀಸನ್ಗೋಸ್ಕರ ಒಂದು ಸ್ವಲ್ಪ ರೆಸ್ಟ್ ಇರಲಿ, ಅವ್ರಿಗೆ ಒಂದು ಸ್ವಲ್ಪ ಆರೈಕೆ ಸಿಗಲಿ ಅನ್ನೋ ರೀಸನ್ಗೋಸ್ಕರ ನಮ್ಮ ಹಿರಿಯರೆಲ್ಲ ಈ ಥರ ಪದ್ಧತಿ ಮಾಡಿರೋದು. ಇವಾಗಿನ ಕಾಲದಲ್ಲಿ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಯಾರು ಅಷ್ಟು ಕೆಲಸ ಮಾಡ್ತಾರೆ ಹೇಳಿ ಮನೇಲಿ? ವಿ ಆರ್ ಆಲ್ ವೆರಿ ಕಂಫರ್ಟಬಲ್. ಈಗ ಬಟ್ಟೆ ಒಗೆಯಕ್ಕೆ ವಾಷಿಂಗ್ ಮೆಷಿನ್ ಇದೆ, ಈಗ ನಾವೆಲ್ಲ ರುಬ್ಬೋ ಕಲ್ಲಲ್ಲಿ ಎಲ್ಲಿ ಮಾಡ್ತೀವಿ? ವಿ ಹ್ಯಾವ್ ಮಿಕ್ಸರ್ ಗ್ರೈಂಡರ್. ಸೊ ನಮಗೆ ಅದೇ ಥರ ಎಕ್ಸ್ಟ್ರಾ ರೆಸ್ಟೇ ಆಗಲಿ, ಅಷ್ಟೊಂದು ಎಕ್ಸ್ಟ್ರಾ ಕೇರ್, ಯಾವಾಗಲೂ ರೂಮಲ್ಲೇ ಒಳಗಡೆ ಇರಬೇಕು, ಎಲ್ಲದು ಈ ಪಥ್ಯ ಮಾಡೋದು ಎಲ್ಲ ನಮಗೆಲ್ಲ ನೆಸೆಸರಿ ಇಲ್ಲ. ಸೊ ಆ ಟೈಮಲ್ಲಿ ಎಸ್, ಇಟ್ ವಾಸ್ ಡೆಫಿನೆಟ್ಲಿ ನೆಸೆಸರಿ. ಅವ್ರು ಮಾಡಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈಗಿನ ಸಿಚುವೇಶನ್ಗೆ ಸ್ವಲ್ಪ ನಾವು ಅದನ್ನ ಮಾಡಿಫೈ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಬಾಣಂತಿಯರಿಗೆ ಸ್ಟಾರ್ಟಿಂಗ್ ಒಂದು 6 ಮಂತ್ ತನಕ ಇಂಥದ್ದೇ ಫುಡ್ ಅನ್ನ ಕೊಡಬೇಕು, ಇಂಥದ್ದೇ ಆಹಾರವನ್ನು ಅವ್ರು ಸೇವಿಸಬೇಕು ಅಂತ ಇರುತ್ತಾ ಅಂತ? ಯಾಕಂದ್ರೆ ಹಳ್ಳಿ ಕಡೆ ನಾವು ಇವಾಗ್ಲೂ ನೋಡ್ತೀವಿ, ಅವರಿಗಂತಲೇ ಸಪ್ರೇಟ್ ಆಗಿ ಫುಡ್ ಪ್ರಿಪೇರ್ ಮಾಡ್ತಾರೆ. ಸೊ ಒಂದು ಎಕ್ಸ್ಟ್ರಾ ಕೇರ್ ಇದ್ದೇ ಇರುತ್ತೆ. ಸೊ ಬಾಣಂತಿಯರಿಗೆ ಕೊಡುವಂತ ಆಹಾರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪೋಸ್ಟ್ ಡೆಲಿವರಿ ಅಂದರೆ ಪೋಸ್ಟ್ ಪಾರ್ಟಮ್ ಬಾಣಂತನದಲ್ಲಿ ಆಹಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಂತ ತುಂಬ ಪಥ್ಯ ಮಾಡಬೇಕು, ಇದೆಲ್ಲ ತಿನ್ನಲೇಬೇಕು, ಇದೆಲ್ಲ ತಿನ್ನಲೇಬಾರ್ದು ಅನ್ನೋಂಥ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಏನೂ ಇಲ್ಲ. ಬಟ್ ಇವಾಗ ಹಳೆ ಕಾಲದವರು ಮಾಡಿರೋವಂಥ ಪಥ್ಯಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬ್ರೆಸ್ಟ್ ಮಿಲ್ಕ್ ಸೆಕ್ರೇಷನ್ ಇಂಪ್ರೂವ್ ಮಾಡೋಕ್ಕೆ, ಅವ್ರು ಓವರ್ ಆಲ್ ರಿಕವರಿ ಆಗೋಕ್ಕೆ, ಅದಕ್ಕೆಲ್ಲ ತುಂಬ ಸಹಾಯ ಆಗುತ್ತೆ. ಸೊ ಆ ಥರದ್ದೆಲ್ಲ ಫುಡ್ ಸೇವನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಹಾಗಂತ ಇದ್ದೇ ತಿನ್ನಬೇಕು, ಅದು ಬಿಟ್ಟು ನಾರ್ಮಲ್ ಫುಡ್ ಏನೂ ತಿನ್ನಬಾರ್ದು ಅನ್ನೋದು ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಟ್ರೂ. ಸೊ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಯಾಟಿ ಫುಡ್ಸ್ ತಿನ್ನೋದೇ ಆಗಲಿ, ಒಂದು ಸ್ವಲ್ಪ ಈಗ ನುಗ್ಗೆ ಸೊಪ್ಪು, ಮೆಂತ್ಯ, ಅದೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಇನಿಷಿಯಲ್ ಫ್ಯೂ ಡೇಸಲ್ಲಿ. ಯಾಕಂದರೆ ಅದು ಬ್ರೆಸ್ಟ್ ಮಿಲ್ಕಿನ ಇಂಪ್ರೂವ್ ಮಾಡುತ್ತೆ ಅಂತ. ಸ್ವಲ್ಪ ಶೀತ ಇರೋ ತರ ಪದಾರ್ಥಗಳು ಯಾರು ಕೊಡೋದಿಲ್ಲ. ಒಂದ್ ಸ್ವಲ್ಪ ಬೆಚ್ಚಗಿರೋದು ಊಟನೇ ಮಾಡ್ತಾರೆ, ಬೆಚ್ಚಗಿರೋ ನೀರೇ ಕುಡಿತಾರೆ. ಆ ಲೆವೆಲ್ ತನಕ ಪರವಾಗಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಈ ತರಕಾರಿ ತಿನ್ನಬಾರ್ದು ಅಥವಾ ಈ ಹಣ್ಣು ತಿನ್ನಬಾರ್ದು, ನೀರು ಕುಡಿಬಾರ್ದು, ಮನೆಯಿಂದ ಹೊರಗಡೆ ಹೋಗಬಾರ್ದು ಅನ್ನೋ ಲೆವೆಲಿಗೆ ಬರುತ್ತೆ ಅಂದರೆ ದೆನ್ ದಟ್ ಇಸ್ ನಾಟ್ ಹೆಲ್ದಿ. ಸೊ ಯಾವ್ದಾದ್ರು ಫುಡ್ಸ್ ನಾವು 100% ಅವಾಯ್ಡ್ ಮಾಡ್ಬೇಕನ್ನೋದು ಏನೂ ಇಲ್ಲ. ನಿಮ್ಗೆ ಏನಾದ್ರು ತಿಂದರೆ ನಿಮಗೆ ಇಂಡೈಜೆಷನ್ ಆಗ್ತಿದ್ಯಾ, ಸಮ್ ಪೀಪಲ್ ಆರ್ ಅಲರ್ಜಿಕ್ ಅಲ್ವಾ ಟು ಸಮ್ ಫುಡ್ಸ್, ಅದನ್ನು ಅವಾಯ್ಡ್ ಮಾಡಿ. ಅಥವಾ ಏನಾದ್ರು ತಿಂದ ಮೇಲೆ ಈಗ ನಿಮಗೆ ಆಗಲಿ ಮಗುವಲ್ಲೇ ಆಗಲಿ ಹೊಟ್ಟೆ ನೋವು ಬರ್ತಿದೆ, ಗ್ಯಾಸ್ ಆಗ್ತಿದೆ, ಯಾಕಂದ್ರೆ ರಿಕವರಿ ಒಂದು ಸ್ವಲ್ಪ ಸ್ಲೋವರ್ ಇರುತ್ತೆ ಅಲ್ವಾ. ಸೊ ನಮ್ಮ ಬಾಡಿನೂ ರಿಕವರ್ ಆಗೋಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಆಗ್ತಿಲ್ಲ, ಸೇರ್ತಿಲ್ಲ ಅಂದರೆ ಅದನ್ನು ಬಿಡಿ. ಅದು ಬಿಟ್ಟರೆ ಇದನ್ನು ಬಿಡಲೇಬೇಕು, ಇದನ್ನೇ ತಗೋಬೇಕು ಅನ್ನೋದು ಏನೂ ಇಲ್ಲ. ಸೊ ಡೆಫಿನೆಟ್ಲಿ ನೋ ಸ್ಮೋಕಿಂಗ್, ನೋ ಆಲ್ಕೋಹಾಲ್, ನೋ ಡ್ರಗ್ಸ್. ಡೆಫಿನೆಟ್ಲಿ ಅದೊಂದು ವೆರಿ ನಾರ್ಮಲ್ ಲೈಫ್ ಅಲ್ಲೂ ಕೂಡ ಮಾಡಲೇಬೇಕಾಗುತ್ತೆ. ಬಟ್ ಆ ಟೈಮಲ್ಲಿ ಇನ್ನೂ ಇಂಪಾರ್ಟೆಂಟ್ ಆಗಿರೋದು ತುಂಬಾ ಆ ಟೈಮಲ್ಲಿ ಇನ್ನೂ ಇದ್ರ ಬಗ್ಗೆ ನಿಗಾ ವಹಿಸೋದು ಇಸ್ ವೆರಿ ಇಂಪಾರ್ಟೆಂಟ್. ಸೇವನೆ ಮಾಡಬೇಕಾಗಿರೋವಂಥ ಫುಡ್ಸ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋ ಥರ ಐರನ್ ಇರೋ ಕಂಟೆಂಟ್, ಈಗ ಬೆಲ್ಲನೇ ಆಗಿರಲಿ, ರಾಗಿ ಆಗಿರಲಿ, ಗ್ರೀನ್ ಲೀಫಿ ವೆಜಿಟೇಬಲ್ ಎಲ್ಲ, ಸೊಪ್ಪು, ಕಾಳುಗಳು ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ವಲ್ಪ ರಿಕವರಿಗೆ. ಒಂದು ಸ್ವಲ್ಪ ಕ್ಯಾಲ್ಶಿಯಂ ರಿಚ್ ಫುಡ್ಸ್, ಹಾಲೇ ಆಗಲಿ, ಮೊಸರೆ ಆಗಲಿ, ಆ ಥರ ಎಲ್ಲ ಸೇವನೆ ಮಾಡೋದು ಇಂಪಾರ್ಟೆಂಟ್. ಪ್ರೋಟೀನ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ನಿಗಾ ವಹಿಸೋದು ಇಂಪಾರ್ಟೆಂಟ್. ಈಗ ಮೀಟ್ ತಿನ್ನೋರ ಅಂದರೆ ಡೆಫಿನೆಟ್ಲಿ ಈ ಥರ ತಿನ್ನಬೇಕು, ಈ ಮೀಟ್ನ ಅವಾಯ್ಡ್ ಮಾಡ್ಬೇಕು ಅನ್ನೋದೇನಿಲ್ಲ. ಸೊ ರೆಡ್ ಮೀಟ್, ಮಟನ್ನು, ಕಾಲು ಸೂಪು ಎಲ್ಲ ತುಂಬ ಹೆಲ್ದಿ ಇರುತ್ತೆ ಇನಿಷಿಯಲಿ ಫ್ಯೂ ಡೇಸ್ಗೋಸ್ಕರ. ಮೀಟಲ್ಲೂ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಹಾಗೆ ವಾಟ್ ಎವರ್ ಇಸ್ ಸೂಟಿಂಗ್ ಯುವರ್ ಬಾಡಿ ತಿನ್ನಿ. ಏನು ತಿಂದರೆ ನಿಮ್ಗೆ ಏನಾದ್ರು ಅಲರ್ಜಿ ಆಗ್ತಿದೆ ಅಂದರೆ ಬಿಡಿ. ತುಂಬ ತುಪ್ಪ ಯೂಸ್ ಮಾಡೋದು, ಅಂಟ್ನುಂಡೆ ತಿನ್ನೋದು, ತುಂಬ ಎಲ್ಲದಕ್ಕೂ ತುಪ್ಪ ಹಾಕೋದು, ಎಲ್ಲದಕ್ಕೂ ಡ್ರೈ ಫ್ರೂಟ್ಸ್ ಹಾಕೋದು ಡೆಫಿನೆಟ್ಲಿ ನಾಟ್ ಹೆಲ್ದಿ. ಅದೆಲ್ಲ ತುಂಬ ಎಕ್ಸ್ಟ್ರಾ ಕ್ಯಾಲರೀಸ್ ಇರುತ್ತೆ. ಅದರಿಂದ ನಮ್ಮ ಬಾಡಿನೂ ಸ್ಲೋ ಆಗುತ್ತೆ, ನಮ್ಮ ವೂಂಡ್ ಹೀಲಿಂಗೂ ತುಂಬ ಎಫೆಕ್ಟ್ ಆಗುತ್ತೆ. ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ಸೊ ನಮ್ಗೇನು ನಾವು ರೆಗ್ಯುಲರ್ ಆಹಾರ ಸೇವಿಸಿದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಲ್ದಿ ಬ್ಯಾಲೆನ್ಸ್ ಡಯಟ್, ದಟ್ ಇಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಪೋಸ್ಟ್ ಪಾರ್ಟಮ್ ಪೀರಿಯಡ್ ಆಲ್ಸೋ. ಓಕೆ, ಪ್ರೋಟೀನ್ ಬಗ್ಗೆ ಹೇಳಿದ್ರಿ ಡಾಕ್ಟರ್. ಈಗ ಪ್ರೋಟೀನ್ ಅಂತ ಹೇಳಿದಾಗ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಪ್ರೋಟೀನ್ ಯಾವೆಲ್ಲ ಫುಡ್ ಅಲ್ಲಿ ಇರುತ್ತೆ ಅಥವಾ ಯಾವ್ದೊಂದು ತಗೋಬೇಕಾಗತ್ತೆ? ನಾನು ವೆಜಿಟೇರಿಯನ್ ಆದ್ರೆ ಏನ್ ತಗೋಬೇಕು, ನಾನ್ ವೆಜಿಟೇರಿಯನ್ ಆದ್ರೆ ಏನ್ ತಗೋಬೇಕು, ಅಂಡ್ ಪ್ರೋಟೀನ್ ಸೇವಿಸೋದ್ರಿಂದ ಬಾಣಂತಿಯರಿಗೆ ಏನ್ ಬೆನಿಫಿಟ್ಸ್ ಇದೆ ಅನ್ನೋದೊಂದು ಬರುತ್ತೆ. ಸೊ ಏನ್ ಹೇಳ್ತೀರಾ? ಪ್ರೋಟೀನ್ ಅನ್ನೋದ್ರ ಬಗ್ಗೆ ಇವಾಗ ತುಂಬ ಜಾಸ್ತಿ ಡಿಸ್ಕಷನ್ ನಡೀತಿದೆ ಅಲ್ಲ. ಈಗ ಮೀಡಿಯಾದಲ್ಲೇ ಆಗಿರಲಿ, ಸೋಷಿಯಲ್ ಮೀಡಿಯಾದಲ್ಲೇ ಆಗಿರಲಿ, ಔಟ್ಸೈಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಈ ಥರ ಟಾಪಿಕ್ ಡಿಸ್ಕಷನಿಗೆ ಬಂದಿರೋದೇ ವೆರಿ ಇಂಪಾರ್ಟೆಂಟ್. ನಮ್ಮದೆಲ್ಲ ಇಂಡಿಯನ್ ಡಯಟ್ ಇಸ್ ಆಲ್ಮೋಸ್ಟ್ 70 to 80% ಕಾರ್ಬೋಹೈಡ್ರೇಟ್ಸ್. ಅಂದರೆ ಈಗ ರೈಸೇ ಆಗಿರಲಿ, ಚಪಾತಿನೇ ಆಗಿರಲಿ, ರೊಟ್ಟಿಗಳಾಗಿರಲಿ. ಸೊ ನಮ್ಮ ತಟ್ಟೆಲು ಹೆಂಗಿರುತ್ತೆ ಅಂದರೆ ಮುಕ್ಕಾಲು ಪಾಲು ಇದೇ ಇರುತ್ತೆ. ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಪಲ್ಯ ಇತ್ತು, ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸಾಂಬಾರ್ ಇತ್ತು, ಸಾಂಬಾರ್ ಕೂಡ ಫುಲ್ ನೀರಾಗಿರೋದು. ಸೊ ಅದರಿಂದನೇ ನಮ್ಮ ಇಂಡಿಯನ್ಸ್ಗೆ ಲಾಂಗ್ ಟರ್ಮ್ ಹೆಲ್ತ್ ರಿಸ್ಕ್ ಬರ್ತಿದೆ ಅಂತ ಇವಾಗ ಲಾಟ್ ಆಫ್ ಸ್ಟಡೀಸ್ ಆರ್ ಕಮಿಂಗ್ ಅಪ್. ಅದರಿಂದನೇ ಪ್ರೋಟೀನ್ ಬಗ್ಗೆ ಇವಾಗ ಜಾಸ್ತಿ ಡಿಸ್ಕಷನ್ ನಾವು ಮಾಡ್ತಾ ಇದ್ದೀವಿ.
ಸೊ ಇವಾಗ ಜನರಲ್ ಹೆಲ್ತಲ್ಲೇ ನಮ್ಮ ಪ್ರೋಟೀನ್ ಅಷ್ಟೊಂದು ಇಂಪಾರ್ಟೆಂಟ್ ಅಂದರೆ ನೀವೇ ಯೋಚನೆ ಮಾಡಿ, ಈಗ ಪ್ರೆಗ್ನೆನ್ಸಿ, ಡೆಲಿವರಿ, ವೆನ್ ನಮ್ಮ ಒಳಗಡೆನೆ ಇನ್ನೊಂದು ಜೀವ ಬೆಳೀತಿರುವಾಗ ಅಥವಾ ಡೆಲಿವರಿ ಆದಮೇಲೆ ಎಷ್ಟು ಇಂಪಾರ್ಟೆಂಟ್ ಆಗಿರಬೇಕು ಪ್ರೋಟೀನ್. ಸೊ ಡೆಫಿನೆಟ್ಲಿ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನಾಟ್ ಜಸ್ಟ್ ಇನ್ ಪೋಸ್ಟ್ಪಾರ್ಟಮ್ ಪೀರಿಯಡ್, ಪ್ರೆಗ್ನೆನ್ಸಿಯಲ್ಲಿ ಕೂಡ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್. ಸೊ ಎಷ್ಟು ಪ್ರೋಟೀನ್ ತಿನ್ನಬೇಕು ಅಂದರೆ 1 ಗ್ರಾಮ್ ಪರ್ kg ಇಸ್ ಅ ಮಿನಿಮಮ್. ಈಗ ಪ್ರೆಗ್ನೆನ್ಸಿಯಲ್ಲೇ ಆಗಿರಲಿ, ಡೆಲಿವರಿ ಆದಮೇಲೆ ಆಗಲಿ. ಸೊ ಹಾಗಂತ ನಾವು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಎಲ್ಲದರಲ್ಲೂ ಇಷ್ಟೇ ನಂಬರು, ಇಷ್ಟೇ ಗ್ರಾಮ್ ಅಂತ ನಾವು ತೂಕ ಮಾಡಿ ತಿನ್ನೋಕ್ಕಾಗೋದಿಲ್ಲ ಅಲ್ವಾ. ಸೊ ನಾವೇನು ಮಾಡಬೇಕಂದ್ರೆ ನಮ್ಮ ಒಂದು ಪ್ಲೇಟ್ನ ನಾವು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಸೊ 3 ಪಾರ್ಟ್ಸಲ್ಲಿ 1 ಪಾರ್ಟ್ ಇಸ್ ಕಾರ್ಬೋಹೈಡ್ರೇಟ್, ಅಂದರೆ ಅದರಲ್ಲಿ ರೈಸು ಬಂತು, ಚಪಾತಿನೂ ಬಂತು, ಮುದ್ದೆನೂ ಬಂತು, ರೊಟ್ಟಿನೂ ಬಂತು. ಇನ್ನೊಂದು 1 ಪಾರ್ಟ್ ವೆಜಿಟೇಬಲ್ಸ್. ಈಗ ನಾವು ಎಷ್ಟು ಪ್ರೋಟೀನ್ಸ್ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ತರಕಾರಿ ಹಣ್ಣುಗೂ ನಾವು ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಸೊ ಫೈಬರ್ ಇಲ್ಲದೆ ನಮ್ಮ ಪ್ರೋಟೀನ್ಸೇ ಆಗಲಿ, ವೆಜಿಟೇಬಲ್ಸೇ ಆಗಲಿ, ನಮ್ಮ ಕಾರ್ಬೋಹೈಡ್ರೇಟ್ಸ್ ಡೈಜೆಸ್ಟೇ ಆಗೋದಿಲ್ಲ. ಸೊ ಫೈಬರ್ ಇಸ್ ಆಲ್ಸೋ ಈಕ್ವಲಿ ನಾರಿನಾಂಶ ಬೇಕೇ ಬೇಕು, ಖಂಡಿತ ಬೇಕೇ ಬೇಕು. ಆದ್ಮೇಲೆ ಇನ್ನೊಂದು ದ ಥರ್ಡ್ ಪಾರ್ಟ್ ಆಫ್ ದ ಪ್ಲೇಟ್ ಶುಡ್ ಬಿ ಪ್ರೋಟೀನ್ಸ್. ಈಗ ವೆಜಿಟೇರಿಯನ್ಸ್ ಇರೋರಿಗೆ ಅವ್ರು ತುಂಬ ಯೋಚನೆ ಮಾಡ್ತಾರೆ, ನಾನು ವೆಜಿಟೇರಿಯನ್, ನನ್ಗೇನು ಪ್ರೋಟೀನ್ ಇರುತ್ತೆ ನನ್ನ ಹತ್ರ ಅಂತ. ಬಟ್ ವೆಜಿಟೇರಿಯನ್ಸ್ಗೆ ಇನ್ನೂ ಜಾಸ್ತಿ ಆಪ್ಷನ್ಸ್ ಇರುತ್ತೆ ಕಂಪೇರ್ ಟು ನಾನ್ ವೆಜಿಟೇರಿಯನ್ಸ್, ಆಕ್ಚುಲಿ ಟು ಬಿ ವೆರಿ ಆನೆಸ್ಟ್. ಆ್ಯಂಡ್ ನಾನ್ ವೆಜ್ ಪ್ರೋಟೀನ್ಸೇ ಹೈ ಕ್ವಾಲಿಟಿ, ವೆಜಿಟೇರಿಯನ್ ಪ್ರೋಟೀನ್ಸ್ ಆರ್ ಲೋ ಕ್ವಾಲಿಟಿ ಅನ್ನೋದು ನಿಜವಾಗ್ಲೂ ತಪ್ಪು. ಸೊ ವೆಜಿಟೇರಿಯನ್ ಪ್ರೋಟೀನೇ ಆಗಿರಲಿ, ಪ್ಲಾಂಟ್ ಪ್ರೋಟೀನ್, ಅನಿಮಲ್ ಪ್ರೋಟೀನ್ ಎಲ್ಲದೂ ಈಕ್ವಲಿ ವೆರಿ ಗುಡ್ ಕ್ವಾಲಿಟಿ ಆಫ್ ಪ್ರೋಟೀನ್ಸ್. ಇಟ್ಸ್ ಜಸ್ಟ್ ಅ ವೆರೈಟಿ ಆಫ್ ಪ್ರೋಟೀನ್ ಅಷ್ಟೇನೆ. ಸೊ ಈಗ ವೆಜಿಟೇರಿಯನ್ಸಿಗೆ ಬರಬೇಕಂದ್ರೆ ಇವಾಗ ನಮ್ಮ ಹತ್ರ ಕಾಳುಗಳಿದೆ, ಮೊಳಕೆ ಕಾಳಿದೆ, ನಮ್ಮ ಹತ್ರ ಹಾಲು, ಮೊಸರು, ಪನ್ನೀರ್, ಟೋಫು, ಓಕೆ, ಇದೆಲ್ಲ ತುಂಬ ವೆರಿ ವೆರಿ ಗುಡ್ ಸೋರ್ಸ್ ಆಫ್ ವೆಜಿಟೇರಿಯನ್ ಸೋರ್ಸಸ್ ಆಫ್ ಪ್ರೋಟೀನ್. ಈಗ ನಾನ್ ವೆಜ್ ಅವ್ರಿಗೆ ಎಸ್ ಇಟ್ ಇಸ್ ಈಸಿ, 1 ಎಗ್ ತಿಂದ್ಬಿಟ್ರೆ 6 ಗ್ರಾಮ್ ಪ್ರೋಟೀನ್ ಬಂದ್ಬಿಡುತ್ತೆ, ಇಟ್ಸ್ ವೆರಿ ಈಸಿ. ಹಾಗೆ ಈಗ ವೆಜಿಟೇರಿಯನ್ಸ್ ಅವ್ರಿಗೆ 1 ಕಪ್ ದಾಲ್ ತಿಂದರೆ ಅವ್ರಿಗೆ ಒಂದು 8 to 9 ಗ್ರಾಮ್ಸ್ ಆಫ್ ಪ್ರೋಟೀನ್ ಬರುತ್ತೆ. ಸೊ ಕ್ವಾಂಟಿಟಿ ವೈಸ್ ಆಲ್ಸೋ ಒಂದು ಸ್ವಲ್ಪ ಅವ್ರು ಜಾಸ್ತಿ ತಿನ್ನಬೇಕಾಗುತ್ತೆ ವೆಜಿಟೇರಿಯನ್ ಪ್ರೋಟೀನ್ ಟು ಮೀಟ್ ದ ಸೇಮ್ ಡಿಮಾಂಡ್. ಹಾಗಂತ ಸಿಗುತ್ತೆ, ವೆಜಿಟೇರಿಯನ್ಗೂ ಪ್ರೋಟೀನ್ ಸಿಗುತ್ತೆ, ನಾನ್ ವೆಜಿಟೇರಿಯನ್ಗೂ ಕೂಡ ಪ್ರೋಟೀನ್ ಸಿಗುತ್ತೆ. ಸತ್ತು ಪೌಡರ್ ಅಂತ ಅಂತೀವಿ, ಈಗ ಚನಾ ದಾಲ್ ರೋಸ್ಟ್ ಪೌಡರ್, ಅದು ಎಲ್ಲ ತುಂಬ ವೆರಿ ಹೈ ಸೋರ್ಸಸ್ ಆಫ್ ಪ್ರೋಟೀನ್ಸ್. ಈಗ ವೆರಿ ಈಸಿ ಆಕ್ಚುಲಿ ನಾವು ಪ್ರೋಟೀನ ನಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದು. ಈಗ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದರೆ ನಮ್ಮದು ಒಂದು ಅನ್ನ ಸಾರು ತಿಂತೀವಲ್ಲ, ಸಾರು ಬದಲು ಸಾಂಬಾರು ಮಾಡಿ, ಸಾಂಬಾರನ್ನು ತೀರಾ ಈಗ ಸೌಟಲ್ಲಿ ತೊಗೊಂಡು ಬಡ್ಸ್ಕೊಳ್ಳೋ ಥರ ಅಲ್ಲ, ಒಂದು ಸ್ವಲ್ಪ ಸ್ಪೂನಲ್ಲಿ ತಿನ್ನೋ ಥರ ಥಿಕ್ ದಾಲ್. ಸೊ ದ್ಯಾಟ್ ಇಟ್ ಸೆಲ್ಫ್ ಇಸ್ ಒನ್ ವೇರಿಯಂಟ್. ಈಗ ಮಾಮೂಲಿ ಚಪಾತಿ ಮಾಡೋಕ್ಕೆ ಬದಲು ಅದರಲ್ಲಿ ಒಂದು ಸ್ವಲ್ಪ ಪನ್ನೀರ್ನ ನೀವು ಗ್ರೇಟ್ ಮಾಡಿಬಿಟ್ಟು ಹಾಕಿ. ಸೊ ಅದ್ರ ಬದಲು ನಾರ್ಮಲ್ ವೀಟ್ ಫ್ಲೋರ್ ಯೂಸ್ ಮಾಡೋದ್ ಬದಲು ಅದ್ರ ಜೊತೆ ಒಂದು ಸ್ವಲ್ಪ ಬೇಸನ್ ಆ್ಯಡ್ ಮಾಡ್ಕೊಳ್ಳಿ, ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಈಸಿ. ಸೊ ಇಫ್ ಯು ವಾಂಟ್ ಟು ಮೇಕ್ ಅ ಚೇಂಜ್, ಡೆಫಿನೆಟ್ಲಿ ವಿಲ್ ಬಿ ಏಬಲ್ ಟು ಮೇಕ್ ಅ ಚೇಂಜ್. ಆಪ್ಷನ್ಸ್ ತುಂಬಾನೇ ಇದೆ ಅಂತ. ಅಂಡ್ ಇದ್ರ ಬಗ್ಗೆನೇ ಹೇಳಲಿಕ್ಕೆ ನಮ್ಮ ಹತ್ರ ನ್ಯೂಟ್ರಿಷನಿಸ್ಟ್ ಇರ್ತಾರೆ, ಡಯಟಿಷಿಯನ್ಸ್ ಇರ್ತಾರೆ. ಸೊ ಅವರೆಲ್ಲ ದೇ ವಿಲ್ ಹೆಲ್ಪ್ ಯು. ಇಟ್ಸ್ ಆಲ್ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ವಿದಿನ್. ನೀವು ಮಾಡ್ಬೇಕನ್ಸಿದ್ರೆ ಅದು ಖಂಡಿತ ಮಾಡ್ಬೋದು. ಇಟ್ಸ್ ವೆರಿ ವೆರಿ ಈಸಿ. ವೆಜಿಟೇರಿಯನ್ಸೇ ಆಗಿರಲಿ, ನಾನ್ ವೆಜಿಟೇರಿಯನ್ಸೇ ಆಗಿರಲಿ, ಪ್ರೋಟೀನ್ ಇಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಪ್ರೋಟೀನ್ ಇಸ್ ಇಂಪಾರ್ಟೆಂಟ್ ನಮ್ಗೆ ಬೇಗ ರಿಕವರಿ ಆಗೋಕ್ಕೆ ಕೂಡ. ಪ್ರೋಟೀನ್ ಇಸ್ ಇಂಪಾರ್ಟೆಂಟ್ ನಮ್ಮ ವೂಂಡ್ ಹೀಲಿಂಗಿಗೆ ಕೂಡ. ಆ್ಯಂಡ್ ಪ್ರೋಟೀನಿಂದ ನಾವು ಜಾಸ್ತಿ ಹೊತ್ತು ನಾವು ಫುಲ್ಲಾಗಿರ್ತೀವಿ, ಪದೇ ಪದೇ ಹಸುವಾಗೋದಿಲ್ಲ, ಒಳ್ಳೆ ನಿದ್ದೆ ಬರುತ್ತೆ, ಆ್ಯಂಡ್ ವಿಲ್ ಬಿ ಮಚ್ ಮೋರ್ ಆಕ್ಟಿವ್. ಆಲ್ ಆಫ್ ದಿಸ್ ಇಸ್ ಇಂಪಾರ್ಟೆಂಟ್ ಅಲ್ಲ. ಎಸ್ ಎಸ್. ಡೆಲಿವರಿ ಆದಮೇಲೆ ತುಂಬಾ ಜನ ಮಹಿಳೆಯರು ವರಿ ಮಾಡೋದು ಅವರ ಬಾಡಿ ಶೇಪ್ ಬಗ್ಗೆ. ಸೊ ಡೆಲಿವರಿ ಮುಂಚೆನೂ ಅದೊಂದು ಕನ್ಸರ್ನ್ ಇದ್ದೇ ಇರುತ್ತೆ. ಸೊ ಮಗು ಆದ್ಮೇಲೆ ನಂದು ಮುಖದ್ದು ಬಾಡಿ ಶೇಪ್ ಚೇಂಜ್ ಆಗ್ಬಿಡುತ್ತೆ ಅಂತ. ಸೊ ಡೆಲಿವರಿ ಆದ್ಮೇಲೆ ಹೊಟ್ಟೆ ದಪ್ಪ ಬರಬಾರ್ದು ಅಂತ ಹೇಳಿದ್ರೆ ಯಾವೆಲ್ಲ ರುಟೀನ್ ಅನ್ನ ಫಾಲೋ ಮಾಡಬೇಕು ಅಂತ ಡಾಕ್ಟರ್? ಇದು ವೆರಿ ಕಾಂಟ್ರವರ್ಷಿಯಲ್ ಕ್ವೆಶನ್ ಆ್ಯಕ್ಚುಲಿ ಸ್ಪೀಕಿಂಗ್. ಸೊ ಡೆಲಿವರಿ ಆದ ನಂತರ ಹೊಟ್ಟೆ ದಪ್ಪ ಆಗುತ್ತೆ, ಸ್ವಲ್ಪ ಸ್ಟ್ರೆಚ್ ಆಗುತ್ತೆ ಅನ್ನೋದು ವೆರಿ ನಾರ್ಮಲ್ ಅಲ್ವಾ. ಈಗ ಒಳಗಡೆ ಒಂದು ಹೆಲ್ದಿ ಬೇಬಿ ಅಂದರೆ ಒಂದು 3-3.5 kg ಬೇಬಿ ಒಳಗಡೆ ಬೆಳೀತಾ ಇದೆ, ನಿಮ್ಮ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಬೆಳೀತಾ ಇದೆ ಅಂತಂದರೆ ಸ್ಟ್ರೆಚ್ ಇಸ್ ಸರ್ವೇ ಸಾಮಾನ್ಯ. ಕೆಲವ್ರಿಗೆ ಅದು ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಅದು ಕಡಿಮೆ ಇರುತ್ತೆ. ಎಸ್ಪೆಷಲಿ ಈಗ ಆಲ್ರೆಡಿ ಒಂದ್ಸಲ ಡೆಲಿವರಿ ಮಾಡಿರೋರಿಗೆ ಆಲ್ರೆಡಿ ಒಂದು ಸ್ವಲ್ಪ ಹೊಟ್ಟೆ ಲೂಸ್ ಇರೋದ್ರಿಂದ ಅವ್ರಿಗೆ ಜಾಸ್ತಿ ಜೋತ್ ಬಿದ್ದಂಗೆ ಕಾಣಿಸುತ್ತೆ. ಆದರೆ ಫಸ್ಟ್ ಟೈಮ್ ಮಾಮ್ಸ್ಗೆ ಒಂದು ಸ್ವಲ್ಪ ಫಸ್ಟ್ ಟೈಮ್ ಅವ್ರ ಬಾಡಿ ಸ್ಟ್ರೆಚ್ ಆಗ್ತಿರೋದ್ರಿಂದ ಮಸಲ್ ಟೋನ್ ಇಸ್ ಅ ಲಿಟಲ್ ಬೆಟರ್. ಸೊ ಏನು ಮಾಡಬೇಕಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವೇನು ಮಾಡೋಕ್ಕಾಗಲ್ಲ. ಈ ಥರ ಹೊಟ್ಟೆ ದಪ್ಪ ಆಗಬಾರ್ದು ಅಥವಾ ಬೇಗ ರಿಕವರ್ ಆಗಬೇಕಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವೇನು ಹೆಚ್ಚು ಮಾಡಲಿಕ್ಕಾಗಲ್ಲ. ಬಟ್ ವಾಟ್ ಐ ವುಡ್ ಸೇ, ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರುವಾಗಲೇ ಒಂದು 6 months ಇನ್ ಅಡ್ವಾನ್ಸ್, 1 year ಇನ್ ಅಡ್ವಾನ್ಸ್ ಒಂದು ಸ್ವಲ್ಪ ಎಕ್ಸಸೈಸಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಕೋರ್ನ ಸ್ಟ್ರೆಂಥನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮದು ಮಸಲ್ ಸ್ಟ್ರೆಂತ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ನಿಮ್ಮದು ಬೆಲಿ ಸ್ಯಾಗ್ ಆಗೋದು ಕಡಿಮೆ ಆಗುತ್ತೆ. ಸೊ ಸ್ಟ್ರೆಚ್ ಇಸ್ ವೆರಿ ನಾರ್ಮಲ್, ಅದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಇಫ್ ಯುವರ್ ಮಸಲ್ ಟೋನ್ ಇಸ್ ಬೆಟರ್, ಅಷ್ಟು ಜಾಸ್ತಿ ಕಾಣಿಸಲ್ಲ, ರಿಕವರಿ ಈಸ್ ಆಲ್ಸೋ ಬೆಟರ್. ನೀವು ಮೊದಲಿಂದಾನೇ ಆಕ್ಟಿವ್ ಇದ್ದರೆ ಗೋಯಿಂಗ್ ಬ್ಯಾಕ್ ಟು ಆಕ್ಟಿವ್ ಲೈಫ್ ಸ್ಟೈಲ್ ವಿಲ್ ಬಿಕಮ್ ವೆರಿ ಈಸಿ ಫಾರ್ ಯು. ಅದು ನಿಮ್ಮ ಪಾರ್ಟ್ ಆಫ್ ಯುವರ್ ರೊಟೀನ್ ಆಗಿಬಿಡುತ್ತೆ. ಸೊ ದಟ್ ವಿಲ್ ಬಿಕಮ್ ಈಸಿ. ಸೊ ಟು ಗೋ ಬ್ಯಾಕ್ ಟು ನಾರ್ಮಲ್ ಶೇಪ್ ಹೋಗಲೇಬೇಕು, ನಾನು ಸಣ್ಣನೇ ಇರಬೇಕು, ಮುಂಚೆ ನಾನು ಹೆಂಗಿದ್ದೆ ಇವಾಗಲೂ ಹಾಗೆ ಇರಬೇಕು ಅನ್ನೋದು ಇಟ್ ಇಸ್ ನಾಟ್ ಪಾಸಿಬಲ್ ಅಲ್ಲ. ಎವ್ರಿ ಡಿಕೇಡಲ್ಲಿ ನಮ್ಮ ಬಾಡಿ ಚೇಂಜ್ ಆಗ್ತಿರುತ್ತೆ. ಅದೇ ಬ್ಯೂಟಿ ಆಫ್ ಅವರ್ ವುಮೆನ್ ಲೈಫ್. ಈಗ 10 ವರ್ಷದಲ್ಲಿ ನಾವು ಹೆಂಗಿರ್ತೀವಿ, 20 yearsಲ್ಲಿ ನಾವು ಹೆಂಗಿರ್ತೀವಿ,
30 ಇಯರ್ಸಲ್ಲಿ ಹೆಂಗಿರ್ತೀವಿ, 40 ಇಯರ್ಸಲ್ಲಿ ಹೆಂಗಿರ್ತೀವಿ, ತುಂಬ ಡಿಫ್ರೆಂಟ್ ಇರುತ್ತೆ. ಹಾಗಂತ ಎಲ್ಲ ಟೈಮಲ್ಲೂ ನಾನು ಒಂದೇ ವೆಯ್ಟ್ ಮೇಂಟೈನ್ ಮಾಡಬೇಕು, ಎಲ್ಲ ಟೈಮಲ್ಲೂ ನಾನು ಒಂದೇ ಫಿಗರಲ್ಲಿ ಇರಬೇಕಂದ್ರೆ ಅದು ಹೆಂಗಾಗುತ್ತೆ? ಯು ಆರ್ ಗೋಯಿಂಗ್ ಟು ಬಿ ಅ ಮಾಮ್, ಅಂದರೆ ತಾಯಿ ಆಗ್ತಿದ್ದೀರಾ ನೀವು, ಮಗುವನ್ನ ನೋಡ್ಕೋಬೇಕಾಗಿರುತ್ತೆ, ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಿಮ್ಮ ಮೇಲೆ. ಫೋಕಸ್ ಆನ್ ದಿ ಅದರ್ ಇಂಪಾರ್ಟೆಂಟ್ ಥಿಂಗ್ಸ್ ಆಲ್ಸೋ. ಎಸ್, ಟೇಕಿಂಗ್ ಕೇರ್ ಆಫ್ ಯು ಬಾಡಿ ಇಸ್ ಇಂಪಾರ್ಟೆಂಟ್, ಅದು ಮುಖ್ಯನೇ. ಹೆಲ್ತ್ ಬಗ್ಗೆ ಗಮನ ಕೊಡೋದು ಇಂಪಾರ್ಟೆಂಟ್. ನಾನು ಬೇಗ ರಿಕವರ್ ಆಗಬೇಕು, ನಾನು ಬೇಗ ಮುಂಚೆ ನನ್ನ ಫಿಸಿಕಲ್ ಎಬಿಲಿಟಿ, ನನ್ನ ಸ್ಟ್ಯಾಮಿನಾ ಹೆಂಗಿತ್ತು ಅದ್ರ ಮೇಲೆ ಹೋಗ್ಬೇಕು ಅನ್ನೋದು ಫೋಕಸ್ ಮಾಡೋದು ಎಸ್ ಒಳ್ಳೆ ವಿಷಯ. ಟು ಗೋ ಬ್ಯಾಕ್ ಇನ್ ಶೇಪ್ ಅನ್ನೋದು ಐ ಆಮ್ ನಾಟ್ ವೆರಿ ಪ್ರೋ ಫಾರ್ ಇಟ್, ಟು ಬಿ ವೆರಿ ಆನೆಸ್ಟ್. ನಾನು ಹೆಲ್ದಿ ಆಗಿರ್ಬೇಕು ಅನ್ನೋದು ಇಟ್ ಶುಡ್ ಬಿ ದ ಮೋರ್ ಫೋಕಸ್ ಅಂತ ಹೇಳ್ತೀನಿ. ಅಟ್ಲೀಸ್ಟ್ ಹೊಟ್ಟೆನಾದ್ರೂ ಅಷ್ಟು ಇರಬಾರ್ದು, ನನ್ಗೆ ಸ್ವಲ್ಪ ಅಂದ್ರೆ ಯಂಗ್ ಆಗಿ ಕಾಣ್ಬೇಕು ಅಂತ ಹೇಳಿದ್ರೆ ಹೊಟ್ಟೆ ಅಷ್ಟು ಇರಬಾರ್ದು, ಅದನ್ನ ಕರಗಿಸ್ಬೇಕು ಅಂತ ಹೇಳಿದಾಗ ಎಕ್ಸರ್ಸೈಸ್ ಮಾಮೂಲಿಯಾಗಿ ಮಾಡ್ಲೇಬೇಕಾಗತ್ತೆ. ಸೊ ಡೆಲಿವರಿ ಆಗಿ ಎಷ್ಟು ಟೈಮ್ ಆದ್ಮೇಲೆ ನಾವು ಬ್ಯಾಕ್ ಟು ನಾರ್ಮಲ್ ಅನ್ನೋ ತರ ಎಕ್ಸರ್ಸೈಸ್ ಮಾಡೋದಕ್ಕೆ ಆರಂಭ ಮಾಡಬಹುದು ಅಂತ? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಈಗ ಫಸ್ಟ್ ಡೇನೇ ನಾನು ಹೇಳ್ದಂಗೆ 1 ಡೇ ಮಾತ್ರ ನಾವು ಬೆಡ್ ರೆಸ್ಟ್ ಕೊಡ್ತೀವಿ. ನಾರ್ಮಲ್ ಡೆಲಿವರಿ ಆಗಿರಲಿ, ಸಿಸೇರಿಯನ್ ಸೆಕ್ಷನ್ ಆಗಿರಲಿ. ನಾರ್ಮಲ್ ಡೆಲಿವರಿ ಆಗಿರೋರು ಅವ್ರ ರೊಟೀನ್ ಆಕ್ಟಿವಿಟೀಸ್ ಅಂದರೆ ಅಡುಗೆ ಮಾಡೋದೇ ಆಗಿರಲಿ, ಮಗು ನೋಡ್ಕೊಳ್ಳೋದೇ ಆಗಿರಲಿ, ವಾಕಿಂಗ್ ಹೋಗೋದೇ ಆಗಿರಲಿ, ಮನೆ ಕೆಲಸ ಮಾಡ್ಕೊಳ್ಳೋದೇ ಆಗಿರಲಿ, ಇಮಿಡಿಯೇಟ್ಲಿ ದೇ ಕ್ಯಾನ್ ಸ್ಟಾರ್ಟ್. ಅಂದರೆ ಅವ್ರ ಬಾಡಿ ಎಷ್ಟು ಬೇಗ ರೆಡಿ ಆಗಿರುತ್ತೆ ಅಷ್ಟು ಬೇಗ ಸ್ಟಾರ್ಟ್. ಡಿಪೆಂಡ್ಸ್ ಆನ್ ಯೋರ್ ಪರ್ಸನಲ್ ಥಿಂಗ್. ಅಪ್ ಟು 1 ವೀಕ್ ತನಕನೂ ನಾವು ಒಂದು ಸ್ವಲ್ಪ ಟೇಕ್ ಇಟ್ ಸ್ಲೋ ಅಂತ ಹೇಳ್ತೀವಿ. ಅಂದರೆ ಮನೆ ಒಳಗಡೆನೇ ಇರಿ, ಒಂದು ಸ್ವಲ್ಪ ಇಲ್ಲಿಂದ ಕಿಚನ್ಗೆ ಹೋಗಿ ಬರೋದು, ಕಿಚನಿಂದ ಬಾತ್ರೂಮ್ಗೆ ಹೋಗಿ ಬರೋದು, ಸ್ವಲ್ಪ ನೀವು ರೆಗ್ಯುಲರ್ ರೊಟೀನ್ ಆಕ್ಟಿವಿಟಿ ಪದೇ ಪದೇ ಎದ್ದು ಓಡಾಡೋದನ್ನು ಒಂದು ಸ್ವಲ್ಪ ನೀವು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಆಫ್ಟರ್ 1 ವೀಕ್, ಆಫ್ಟರ್ ಯು ಗೆಟ್ ದ ಕ್ಲಿಯರೆನ್ಸ್ ಫ್ರಮ್ ಯುವರ್ ಡಾಕ್ಟರ್, ಈಗ ಹೋಗಿ ಸ್ಟಿಚಸ್ ಎಲ್ಲ ಚೆನ್ನಾಗಿ ಹೀಲ್ ಆಗಿದೆಯಪ್ಪ, ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂದ ತಕ್ಷಣ ಯು ಕ್ಯಾನ್ ಸ್ಟಾರ್ಟ್ ಗೋಯಿಂಗ್ ಔಟ್ ಆಫ್ ದ ಹೌಸ್ ಆಲ್ಸೋ. ಆರಾಮಾಗಿ ವಾಕಿಂಗ್ ಹೋಗಿ ಬನ್ನಿ. ಹೆವಿ ಎಕ್ಸಸೈಸಸ್ ಬೇಡ. ಅಪ್ ಟು 1 to 1.5 months, 4 to 6 weeks ತನಕ ಭಾರ ಎತ್ತದೇ ಆಗಿರಲಿ, ಸ್ವಲ್ಪ ಹೆವಿ ವೆಯ್ಟ್ ಲಿಫ್ಟಿಂಗ್ ಎಕ್ಸಸೈಸಸ್ಸೇ ಆಗಿರಲಿ, ಜಾಸ್ತಿ ಬೇಡ. ಹಾಗಂತ ಮಗು ಎತ್ತಬೇಡಿ ಅಂತ ಹೇಳ್ತಾ ಇಲ್ಲ, ಯೋರ್ ಬೇಬಿ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯೋರ್ ಬೇಬಿ. ಸೊ ಹೆವಿ ವೆಯ್ಟ್ ಅಂದರೆ ಕೆಲವರೆಲ್ಲ ಇವಾಗ ಸ್ಟ್ರೆಂತ್ ಟ್ರೈನಿಂಗ್ ತುಂಬ ಕಾಮನ್ ಅಲ್ಲ, ಇವಾಗ ನಾವು ತುಂಬ ಜನ ಮಹಿಳೆಯರು ನಾವು ತುಂಬ ಮಾಡ್ತಾ ಇದ್ದೀವಿ, ಡಂಬಲ್ಸ್ ಎಲ್ಲ ಎತ್ತದು, ಆ ಥರ ಎಕ್ಸಸೈಸಸ್ 6 weeks ತನಕ ಬೇಡ ಅಂತ ಹೇಳ್ತೀವಿ. ರೆಗ್ಯುಲರ್ ರೂಟೀನ್ ಮೊಬಿಲಿಟಿ ಎಕ್ಸಸೈಸಸ್ ಅಂದರೆ ವಾಕಿಂಗ್ ಆಗಿರಲಿ, ಲೋ ಗ್ರೇಡ್ ಪ್ರಾಣಾಯಾಮ ಮಾಡೋದು, ಯೋಗ ಮಾಡೋದು, ಹೆವಿ ಯೋಗ ಅಲ್ಲ, ಒಂದು ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸಸ್ಸು, ರಿಲ್ಯಾಕ್ಸೇಷನ್ ಯೋಗ, ಅದೆಲ್ಲ ನೀವು 1 ವೀಕ್ ಆದ್ಮೇಲೆ ಸ್ಟಾರ್ಟ್ ಮಾಡ್ಕೋಬೋದು. ಈ ಗೋಯಿಂಗ್ ಬ್ಯಾಕ್ ಟು ರೆಗ್ಯುಲರ್, ನಾ ಮುಂಚೆ ಎಷ್ಟು ಎಕ್ಸಸೈಸ್ ಮಾಡ್ತಿದ್ದೆ, ರನ್ನಿಂಗ್ ಮಾಡ್ತಿದ್ದೆ, ಜಾಗಿಂಗ್ ಮಾಡ್ತಿದ್ದೆ, ಜಿಮ್ಗೆ ಹೋಗ್ತಿದೆ ಅನ್ನೋದೆಲ್ಲ ನೀವು 6 weeks ತನಕನೂ ಇಟ್ ಇಸ್ ನಾಟ್ ಸೇಫ್ ಫಾರ್ ಯು. ಯಾಕಂದ್ರೆ ಬಾಡಿನೂ ರೆಡಿ ಇರಲ್ಲ ಅಷ್ಟು. ನೀವು ಮೆಂಟಲಿ ರೆಡಿ ಇರ್ಬೋದು, ಯಾಕಂದ್ರೆ ನಾನು ಬೇಗ ವೆಯ್ಟ್ ಲಾಸ್ ಮಾಡ್ಕೋಬಹುದು ಅನ್ನೋದು ಮೋಟಿವೇಶನ್ ಇರುತ್ತೆ. ಸೊ ಮೆಂಟಲಿ ಯು ಮೈಟ್ ಬಿ ರೆಡಿ, ಬಟ್ ಫಿಸಿಕಲಿ ಎಸ್ 6 weeks ತನಕ ಇಟ್ ಇಸ್ ಬೆಟರ್ ಟು ಟೇಕ್ ಇಟ್ ಲಿಟಲ್ ಈಸಿ. ಓಕೆ. ಹಾಗಾದ್ರೆ ಈಗ ನಾವೀಗ ಫುಡ್ ಬಗ್ಗೆ ಮಾತಾಡಿದ್ವಿ, ಬಾಡಿ ವೇಟ್ ಬಗ್ಗೆ ಮಾತಾಡಿದ್ವಿ. ಸೊ ಫಿಸಿಕಲ್ ಹೆಲ್ತ್ ನ ಜೊತೆಗೆ ಮೆಂಟಲ್ ಹೆಲ್ತ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಲ್ಲಿ ತುಂಬಾ ಜನರು ಎಮೋಷನಲಿ ಡೌನ್ ಆಗ್ಬಿಡ್ತಾರೆ, ತುಂಬಾ ಸ್ಟ್ರೆಸ್ ಅನ್ಸ್ಬಿಡ್ತಾರೆ. ಒಂದ್ ಕಡೆಯಿಂದ ಮಗುವನ್ನ ನೋಡ್ಕೋಬೇಕು, ಒಂದ್ ಕಡೆಯಿಂದ ಅದು ಫಸ್ಟ್ ಬೇಬಿ ಆಗಿದ್ರೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಇರುತ್ತೆ, ರಾತ್ರಿ ಸರಿಯಾಗಿ ನಿದ್ದೆ ಇರೋದಿಲ್ಲ. ಸೊ ಎಮೋಷನಲಿ ಎಷ್ಟು ಬ್ಯಾಲೆನ್ಸ್ಡ್ ಆಗಿ ಹೆಂಗೆ ಮೇಂಟೈನ್ ಮಾಡ್ಬೇಕಾಗತ್ತೆ ಅಂತ? ಬಾಡಿ ಈಸ್ ಆಲ್ವೇಸ್ 50-50. ನಾನು ಯಾವಾಗಲೂ ಇದನ್ನು ಹೇಳ್ತೀನಿ, ಫಿಸಿಕಲ್ ಸ್ಟ್ರೆಂತು ಎಷ್ಟಿರುತ್ತೋ ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಟ್ಸ್ ಆಲ್ವೇಸ್ 50-50, 50 ಇನ್ ದ ಬಾಡಿ, 50 ಇನ್ ದ ಹೆಡ್, ಆಯಿತಾ? ಸೊ ಈಗ ನಾವು ಫಿಸಿಕಲ್ ಸ್ಟ್ರೆಂತ್ ಬಗ್ಗೆ ಎಷ್ಟೊಂದು ಮಾತಾಡಿದ್ವಿ, ಮೆಂಟಲ್ ಹೆಲ್ತ್ ಬಗ್ಗೆನೂ ಮಾತಾಡೋದು ತುಂಬ ಇಂಪಾರ್ಟೆಂಟ್. ಸೊ ಈಗ ಡೆಲಿವರಿ ಆದ ನಂತರ ಬಾಡಿಯಲ್ಲಿ ತುಂಬ ಚೇಂಜಸ್ ಇರುತ್ತೆ. ಫಿಸಿಕಲ್ ಚೇಂಜಸ್ಸೇ ಆಗಿರ್ಬೋದು, ಮೆಂಟಲ್ ಚೇಂಜಸ್ ಆಗಿರ್ಬೋದು, ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು, ಲೈಫ್ ಸ್ಟೈಲೇ ಟೋಟಲಿ ಬೇರೆ ಆಗಿಬಿಡುತ್ತೆ. ಸೊ ಯು ಟ್ರಾನ್ಸ್ಫಾರ್ಮ್ ಇಂಟು ಅ ಡಿಫ್ರೆಂಟ್ ಪರ್ಸನ್. ಸೊ ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು. ನಮ್ಮ ಮೆಂಟಲ್ ಸ್ಟ್ರೆಂತ್ ಅಷ್ಟು ಇರಬೇಕು ದಟ್ ಓಕೆ, ಇದೂ ಕೂಡ ನಾರ್ಮಲ್, ನನಗೆ ನಾನು ಇದೂ ಇಟ್ಸ್ ಅ ಪಾರ್ಟ್ ಆಫ್ ಮೈ ಬಾಡಿ ನಾವು, ಇಟ್ಸ್ ಅ ಪಾರ್ಟ್ ಆಫ್ ಮೈ ರೊಟೀನ್ ನಾವು ಅಂತ ಎಕ್ಸೆಪ್ಟೆನ್ಸ್ ಬರೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಎಸ್ಪೆಷಲಿ ಫಸ್ಟ್ ಟೈಮ್ ಮಾಮ್ಸ್. ಈಗ ಎವ್ರಿಥಿಂಗ್ ಈಸ್ ಅ ವೆರಿ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ದೆಮ್. ಟೈಮಿಗೆ ನಿದ್ದೆ ಆಗ್ತಿರಲ್ಲ, ಟೈಮ್ಗೆ ಊಟ ಆಗ್ತಿರಲ್ಲ, ಅವ್ರ ರೊಟೀನ್ ಫಾಲೋ ಮಾಡೋಕ್ಕಾಗ್ತಿರಲ್ಲ. ಫಸ್ಟ್ ಆಫ್ ಆಲ್ ಬಾಡಿನೂ ಟೋಟಲಿ ಚೇಂಜ್ ಆಗೋಗಿರುತ್ತೆ. ಒಂದು ಚಿಕ್ಕ ಜೀವ ಎಲ್ಲದಕ್ಕೂ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ, ತಿನ್ನೋದಕ್ಕೆ, ಊಟ ಮಾಡೋದಕ್ಕೆ, ಸುಸು ಪೊಟ್ಟಿ ಮಾಡ್ಕೊಳ್ಳೋದು, ಎಲ್ಲದಕ್ಕೂ ಇಟ್ ಇಸ್ ಡಿಪೆಂಡೆಂಟ್ ಆನ್ ಯು. ಸೊ ಇಟ್ಸ್ ಅ ವೆರಿ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್. ಈ ಥರ ಟೈಮಲ್ಲಿ ಒಂದು ಸ್ವಲ್ಪ ಮೆಂಟಲಿ ಡೌನ್ ಆಗೋದು ತುಂಬ ಕಾಮನ್. ಅದನ್ನು ನಾವು ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತೀವಿ ಇನ್ ಮೆಡಿಕಲ್ ಟರ್ಮ್ಸ್. ಸೊ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಇಸ್ ನಾರ್ಮಲ್ ಅನ್ನೋದಕ್ಕಿಂತ ಇಟ್ಸ್ ವೆರಿ ಕಾಮನ್. ಬಟ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಇಸ್ ಸಮಥಿಂಗ್ ದಟ್ ಯು ಶುಡ್ ಬಿ ವರಿಂಗ್ ಅಬೌಟ್. ಓಕೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಖಂಡಿತ. ಸೊ ಅದ್ರ ಬಗ್ಗೆ ಏನೇನು ಸೈನ್ಸ್ ಇರುತ್ತೆ ಅಂದರೆ, ಈಗ ಹೊಸ ತಾಯಿಗೆ ನಾನು ಆಮ್ ಐ ಡೂಯಿಂಗ್ ಇನಫ್, ಅಂದರೆ ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಅಷ್ಟು ಮಾಡ್ತಾ ಇದ್ದೀನಾ, ನನ್ನ ಬಗ್ಗೆ ಇವಾಗ ಜನ ನಿಗಾ ಕೊಡ್ತಿದ್ದಾರಾ, ಆಮ್ ಐ ಈವನ್ ಇಂಪಾರ್ಟೆಂಟ್ ಟು ಮೈ ಫ್ಯಾಮಿಲಿ, ಆಮ್ ಅ ಬ್ಯಾಡ್ ಮದರ್, ಮಗು ಅಳ್ತಿದ್ಯಾ, ನಾನೇನೋ ಮಾಡಿರ್ಬೇಕು ಅದರಿಂದನೇ ಈಗ ಮಗು ಅಳ್ತಾ ಇದೆ,
ನನ್ನ ಬಗ್ಗೆ ಇವಾಗ ಯಾರು ಯೋಚನೆ ಮಾಡೋರೇ ಇಲ್ಲ, ಬಂದವರೆಲ್ಲ ಮಗುನೇ ನೋಡ್ಕೋತಾರೆ, ಎಲ್ಲ ಬಿಟ್ಟು ಹೋಗ್ಬಿಡೋಣ, ನಂಗೆ ಐ ಜಸ್ಟ್ ನೀಡ್ ಮೈ ಸ್ಪೇಸ್, ಈ ಥರ ಎಲ್ಲ ಫೀಲಿಂಗ್ ಬರೋದು ಸರ್ವೇ ಸಾಮಾನ್ಯ. ಈ ಟೈಮಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಇಮೋಷ್ನಲ್ ಆಗಿ ನಾವು ಸಪೋರ್ಟ್ ಆಗಿ ಕಿರಿಕಿರಿ ಆಗೋದು, ಮೂಡ್ ಸ್ವಿಂಗ್ಸ್ ಆಗೋದು. ಫಸ್ಟ್ ಆಫ್ ಆಲ್ ನಿದ್ದೆ ಆಗ್ತಿಲ್ಲ, ಟೈಮಿಗೆ ನಿದ್ದೆ ಆಗ್ತಿಲ್ಲ. ಜನ ಊಟ ತಿಂಡಿ ಬಿಟ್ಬಿಟ್ಟಾರೋ ಒಂದೆರಡು ದಿನ ಇದ್ಬಿಡ್ಬೋದು, ನಿದ್ದೆ ಬಿಟ್ಟು ಇರೋಕ್ಕಾಗತ್ತಾ? ಅದೇ ಮೇಯ್ನ್ ನಮ್ಮ ಬೇಸಿಕ್ ರಿಕ್ವೈರ್ಮೆಂಟೇ ಫುಲ್ಫಿಲ್ ಆಗ್ತಾ ಇಲ್ಲ. ಟೈಮಿಗೆ ಊಟ ತಿಂಡಿ ಆಗ್ತಾ ಇಲ್ಲ, ನೀರು ಕುಡಿಯೋಕ್ಕೆ ಟೈಮ್ ಆಗ್ತಿಲ್ಲ, ಯಾವಾಗಲೂ ಹೇಳ್ತೀವಿ, ಯಾವಾಗಲೂ ಮಲ್ಕೋತೀವಿ. ಸೊ ನಮ್ಮ ಡೈಜೆಷನ್ ಕೂಡ ಸರಿ ಇರಲ್ಲ, ಬ್ಲೋಟಿಂಗ್ ಇರುತ್ತೆ, ಗ್ಯಾಸ್ ಇರುತ್ತೆ, ಎವ್ರಿಥಿಂಗ್ ಇಸ್ ಟೋಟಲಿ ಡಿಫ್ರೆಂಟ್. ಈಗ ನಮ್ಮದು ಸ್ಲೀಪ್ ವೇಕ್ ಸೈಕಲ್ ನಾವು ಎಷ್ಟು ಇದೇನನ್ನ ನಾವು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ 25-30 ವರ್ಷ, ಸಡನ್ ಆಗಿ ಒಂದು ಚಿಟಕಿ ಹೊಡಿಯೋಷ್ಟ್ರಲ್ಲಿ ಚೇಂಜ್ ಆಗ್ಬಿಟ್ರೆ ಹೌ ಇಸ್ ಇಟ್ ಪಾಸಿಬಲ್? ಹೌದು, ಎಲ್ಲಾನು ಮಗು ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲಾದು ಮಗು ಮೇಲೆ ಡಿಪೆಂಡ್ ಆಗಿರುತ್ತೆ. ಇಂಟರ್ನಲಿ ಕೂಡ ನಿಮ್ಮ ಹಾರ್ಮೋನ್ ಸಡನ್ಲಿ ಡ್ರಾಪ್ ಆಯಿತು. ಪ್ರೆಗ್ನೆನ್ಸಿಲಿ ಏನೇ ಹಾರ್ಮೋನ್ಸ್ ಇರುತ್ತೋ ಡೆಲಿವರಿ ಆದ ತಕ್ಷಣ ಸಡನ್ ಆಗಿ ಡ್ರಾಪ್ ಆಯಿತು, ಫಿಸಿಕಲಿ ಚೇಂಜಸ್ ಆಯಿತು. ಈಗ ಮನೆಗೆ ಬರೋರು ಕೂಡ ಏನಂದ್ರೆ ಬಂದ ತಕ್ಷಣ ಎಲ್ಲರೂ ಮಗುನ ನೋಡ್ತಾರ ವಿನ ಗರ್ಭಿಣಿ ಬಾಣಂತಿನ ನೋಡೋದು ಒಂದ್ ಸ್ವಲ್ಪ ಕಡಿಮೆನೆ. ಫಸ್ಟ್ ಬಂದ ತಕ್ಷಣ ಕಾನ್ಸಂಟ್ರೇಷನ್ ಎಲ್ಲ ಮಗು ಮೇಲೆ ಇರುತ್ತೆ, ಅಟೆನ್ಷನ್ ಡಿವಿಯೇಟ್ ಆಗೋಯ್ತು. ತುಂಬಾ ಜನ ಅದನ್ನ ಟಾಲರೇಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೋತಾರೆ. ಸೊ ಅಂಥ ಟೈಮಲ್ಲಿ ಒಂದು ಸ್ವಲ್ಪ ಅವ್ರಿಗೆ ನಾವು ಸಪೋರ್ಟ್ ಮಾಡೋದೇ ಆಗಿರಲಿ, ಒಂದು ಸ್ವಲ್ಪ ಇಮೋಷ್ನಲ್ ಆಗಿ ಅವ್ರ ಜೊತೆ ಚೆನ್ನಾಗಿರೋದು, ಅವ್ರ ಬರ್ಡನ್ನ ಒಂದು ಸ್ವಲ್ಪ ಶೇರ್ ಮಾಡೋದು, ಮಗು ನೋಡ್ಕೊಳ್ಳೋದು, ನಾವು ಅವ್ರಿಗೊಂದು ಸ್ವಲ್ಪ ನಿದ್ದೆ ಮಾಡೋಕ್ಕೆ ಬಿಡೋದು, ಟು ಗಿವಿಂಗ್ ದೆಮ್ ಸಮ್ ಸ್ಪೇಸ್. ಅರ್ಧ ಗಂಟೆ ಹೋಗು, ನಾನು ನಮ್ಮ ಮಗು ನೋಡ್ಕೋತೀನಿ ಅಂತ ಅವ್ರಿಗೊಂದು ಸ್ವಲ್ಪ ಏನಿಲ್ಲ, ಟೆರೆಸ್ಗೆ ಹೋಗಿ ಬನ್ನಿ, ಒಂದು ಸ್ವಲ್ಪ ಗಾಳಿ, ಫ್ರೆಶ್ ಏರ್. ಸೊ ಅಂತದೆಲ್ಲ ಕೊಡೋದ್ರಿಂದ ಒಂದ್ ಸ್ವಲ್ಪ ಮೆಂಟಲ್ ಹೆಲ್ತ್ ವಿಲ್ ಬಿ ಬೆಟರ್. ಓಕೆ, ಬಾಣಂತನದಲ್ಲೂ ಕೂಡ ನಮಗೋಸ್ಕರ ನಾವು ಟೈಮ್ ಕೊಡ್ಬೇಕಾಗುತ್ತೆ. ಖಂಡಿತ, ನೀವು ಚೆನ್ನಾಗಿದ್ರೆ ತಾನೇ ನೀವು ಮಗು ನೋಡ್ಕೊಳಕ್ಕಾಗೋದು. ಓನ್ಲಿ ಇಫ್ ಯು ಆರ್ ಹೆಲ್ದಿ ವಿಲ್ ಟೇಕ್ ಕೇರ್ ಆಫ್ ದ ಬೇಬಿ. ಸೊ ಯೋರ್ ಹೆಲ್ತ್ ಫಸ್ಟ್, ನಾನ್ ಫಸ್ಟ್, ಆಮೇಲೆ ನನ್ನ ಮಗು. ಸೇಮ್ ಅಪ್ಲೈಸ್ ಟು ಫ್ಯಾಮಿಲಿ ಆಲ್ಸೋ. ತಾಯಿ ಫಸ್ಟ್, ತಾಯಿ ಚೆನ್ನಾಗಿದ್ರೆ ಮಾತ್ರ ಮಗುನ ನೀವು ನೋಡ್ಕೊಳಕ್ಕಾಗುತ್ತೆ. ಸೊ ಈ ತಾಯಿಗೆ ಏನಾದ್ರು ಆರೋಗ್ಯದಲ್ಲಿ ಸಮಸ್ಯೆ ಆಯ್ತಂದ್ರೆ ಮಗುನ ಯಾರು ನೋಡ್ಕೋತಾರೆ? ನೋಬಡಿ ಕ್ಯಾನ್ ರಿಪ್ಲೇಸ್ ಅ ಮದರ್ಸ್ ಕೇರ್. ಸೊ ನೀವು ಮಗು ನೋಡ್ಕೋಬಹುದು, ಬಟ್ ತಾಯಿ ಕೊಡೋ ಆರೈಕೆನ ನೀವು ಯಾವತ್ತೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಟೇಕ್ ಕೇರ್ ಆಫ್ ದ ಮದರ್ ಫಸ್ಟ್. ಬ್ಲೀಡಿಂಗ್, ಸೊ ಡೆಲಿವರಿ ಆಗಿ ಎಷ್ಟು ದಿನದ ತನಕ ಬ್ಲೀಡಿಂಗ್ ಇದ್ದೇ ಇರುತ್ತೆ? ಯಾವ ಟೈಮಲ್ಲಿ ನಾವು ವರಿ ಮಾಡಬೇಕು ಅಂತ? ಸೊ ಡೆಲಿವರಿ ಆದ ನಂತರ 1 ತಿಂಗಳಿಂದ 1.5 ತಿಂಗಳ ತನಕ ಬ್ಲೀಡಿಂಗ್ ಇರೋದು ಇಸ್ ಅ ವೆರಿ ನಾರ್ಮಲ್ ಥಿಂಗ್. ಅದರಲ್ಲೂ ಒಂದೇ ಸಮ ಬ್ಲೀಡಿಂಗ್ ಇರಲ್ಲ. ಸೊ ಡೆಲಿವರಿ ಆಗಿ ಒಂದು 5-6 ದಿನದ ತನಕ ಫ್ರೆಶ್ ರೆಡ್ ಬ್ಲಡ್ ಹೋಗುತ್ತೆ. ಈಗ ನಮಗೆ ಪೀರಿಯಡ್ಸಲ್ಲಿ ಹೆಂಗೆ ಹೋಗುತ್ತಲ್ಲ, ಸ್ವಲ್ಪ ನೀರು ಥರ ಕೆಂಪು ರಕ್ತ ಹೋಗುತ್ತೆ. ಕೆಲವೊಂದ್ಸಲ ಅದರಲ್ಲಿ ಕ್ಲಾಟ್ಸ್ ಇರ್ಬೋದು, ಗೆಡ್ಡೆ ಥರ ಹೋಗ್ಬೋದು, ಚಿಕ್ಕ ಪುಟ್ಟ ಕ್ಲಾಟ್ಸು, ಒಂದು ಸ್ವಲ್ಪ ಪೇಯ್ನ್ ಬರೋದು, ಎಸ್ಪೆಷಲಿ ಎದೆ ಹಾಲು ಕುಡಿಸ್ತಿರುವಾಗ ಸ್ವಲ್ಪ ಜಾಸ್ತಿ ಕ್ರಾಂಪ್ಸ್ ಬರೋದು ಎಲ್ಲ ಸ್ವಲ್ಪ ಕಾಮನ್ ಇರುತ್ತೆ. ಬಟ್ ಅದನ್ನು ಯಾವಾಗ ವರಿ ಮಾಡಬೇಕಂದ್ರೆ, ಹೆಂಗೆ ತುಂಬ ಕಂಟ್ರೋಲೇ ಇಲ್ಲದೆ ತುಂಬ ರಕ್ತ ಹೋಗ್ತಾ ಇದೆ, ಎವ್ರಿ 2 ಅವರ್ಸಿಗೆ ನಾನು ಪ್ಯಾಡ್ ಚೇಂಜ್ ಮಾಡ್ತಿದ್ದೀನಿ ಅಂಥದ್ದಂದರೆ ಇಟ್ ಈಸ್ ನಾಟ್ ಓಕೆ. ಸೊ ಹಾಗೆ 1 ವೀಕ್ ನಂತರ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ರೆಡ್ಡಿಂದ ಪಿಂಕ್ ಆಗುತ್ತೆ, ಪಿಂಕಿಂದ ವೈಟ್ ಆಗುತ್ತೆ, ವೈಟಿಂದ ಸ್ವಲ್ಪ ಟ್ರಾನ್ಸ್ಪರೆಂಟ್ ಡಿಸ್ಚಾರ್ಜ್ ಆಗಿ ಅದು ಜನರಲಿ 6 ವೀಕ್ಸಲ್ಲಿ ಎಲ್ರಿಗೂ ಬ್ಲೀಡಿಂಗ್ ನಿಂತೋಗುತ್ತೆ. ಸೊ ಈ ಕಲರ್ ಚೇಂಜ್ ಕೂಡ ಗ್ರಾಜುವಲ್ ಆಗಿ ಆಗ್ತಾ ಇರಬೇಕು. ಹಾಗೆ ಬ್ಲೀಡಿಂಗ್ ಅಮೌಂಟ್ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇರಬೇಕು. ಸೊ ಯಾವುದೇ ಟೈಮಲ್ಲಿ ನಿಮಗೆ ಬ್ಲೀಡಿಂಗ್ ನಿಂತಿದ್ದು ಸಡನ್ಲಿ ಮತ್ತೆ ಸ್ಟಾರ್ಟ್ ಆಯಿತು, ಅಥವಾ ಪಿಂಕು ವೈಟಿಗೆ ಬಂದು ಸಡನ್ನಾಗಿ ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಿದೆ, ಸಡನ್ನಾಗಿ ತುಂಬ ಗೆದ್ದಪ್ಪ ಗೆಡ್ಡೆ ಥರ ಹೋಗ್ತಾ ಇದೆ, ಅಥವಾ ಅತಿ ಹೆಚ್ಚು ನನಗೆ ವೀಕ್ನೆಸ್ ಫೀಲ್ ಆಗ್ತಾ ಇದೆ, ತುಂಬ ಪೇಯ್ನ್ ಆಗ್ತಾ ಇದೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅದರಲ್ಲೇನೋ ವಾಸನೆ ಬರ್ತಾ ಇದೆ ಅಂತಂದರೆ ಬ್ಯಾಡ್ ಸ್ಮೆಲ್ ಇನ್ ಬ್ಲಡ್ ಇಸ್ ನೆವರ್ ಅ ಹೆಲ್ದಿ ಸೈನ್. ಸೊ ಡೆಫಿನೆಟ್ಲಿ ಬ್ಲೀಡಿಂಗ್ ಒಂದು ಸ್ವಲ್ಪ ಆಲ್ಟರ್ಡ್ ಸ್ಮೆಲ್ ಇರುತ್ತೆ, ನಮ್ಮ ಪೀರಿಯಡ್ಸ್ ಥರ ಇರಲ್ಲ. ಬಿಕಾಸ್ ಪ್ರೆಗ್ನೆನ್ಸಿ ಟಿಶ್ಯೂಸ್ ಎಲ್ಲ ಒಂದು ಸ್ವಲ್ಪ ಪಾಸ್ ಆಗ್ತಿರುತ್ತೆ. ಸೊ ಇಂಟರ್ನಲಿ ಆಲ್ಸೋ ದೆರ್ ವಿಲ್ ಬಿ ಸಮ್ ಡಿಫ್ರೆಂಟ್ ಚೇಂಜಸ್ ಗೋಯಿಂಗ್ ಆನ್. ಸೊ ಡಿಫ್ರೆಂಟ್ ಓಡರ್ ಇಸ್ ವೆರಿ ಕಾಮನ್, ಬಟ್ ಅದು ಕೆಟ್ಟ ವಾಸನೆ ಬರಬಾರ್ದು. ಮತ್ತೆ ಜ್ವರ ಎಲ್ಲ ಇರಬಾರ್ದು, ಯೂರಿನ್ ಹೋಗೋಕ್ಕೆಲ್ಲ ಸಮಸ್ಯೆ ಇರಬಾರ್ದು. ಸೊ ಈ ಥರ ಏನಾದ್ರು ತೊಂದರೆ ಬಂದ್ರಂದ್ರೆ ಡೆಫಿನೆಟ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹಾಗಿದ್ರೆ ಫೈನಲಿ ಹೇಳಬೇಕು ಅಂದರೆ ಪೋಸ್ಟ್ ಪಾರ್ಟಮ್ ಜರ್ನಿ ಹೆಲ್ದಿ ಆಗಿರಬೇಕು, ಕೂಲ್ ಆಗಿ ಹೋಗಬೇಕು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಇದೆಯಾ ಅಂತ? ಫಸ್ಟ್ ಆಫ್ ಆಲ್ ನಾನು ಹೊಸ ತಾಯಂದ್ರಿಗೆ ನಾನು ಹೇಳೋದು ಇಷ್ಟೇ, ಸೊ ಯು ಆರ್ ನಾಟ್ ಅಲೋನ್. ನೀವು ಒಬ್ಬಂಟಿ ಅಲ್ಲ, ಎವ್ರಿ ಒನ್ ಇಸ್ ಗೋಯಿಂಗ್ ಥ್ರೂ ದಿಸ್ ಜರ್ನಿ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ನೀವು ಮಾಡ್ತೀರಾ. ಜಸ್ಟ್ ಹ್ಯಾವ್ ಸಮ್ ಲಿಟಲ್ ಪೇಷನ್ಸ್, ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರಿ. ನೀವು ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ. ಸೊ ಓನ್ಲಿ ವೆನ್ ಯು ಆರ್ ಹೆಲ್ದಿ ಯು ವಿಲ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. ಈಗ ತುಂಬ ಜನ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ, ನಿಮ್ಮ ಮಗುನೇ ಆಗಿರಲಿ, ನಿಮ್ಮ ಫ್ಯಾಮಿಲಿನೇ ಆಗಿರಲಿ, ತುಂಬ ಜನ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಡೋಂಟ್ ಬಿ ಟು ಓವರ್ವೆಲ್ಮ್ಡ್, ಟೇಕ್ ಇಟ್ ಪಾಸಿಟಿವ್ಲಿ. ಇಟ್ಸ್ ಅ ನ್ಯೂ ಬಿಗಿನಿಂಗ್, ಇಟ್ಸ್ ಅ ಫ್ರೆಶ್ ಬಿಗಿನಿಂಗ್ ಫಾರ್ ಯು. ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಜರ್ನಿ ಆಫ್ ಯುವರ್ ಲೈಫ್, ಬಟ್ ಮೋಸ್ಟ್ ಡಿಫಿಕಲ್ಟ್ ಆಲ್ಸೋ. ಸೊ ನೀವು ಖುಷಿಯಾಗಿರಿ, ಎಲ್ಲದನ್ನು ಪಾಸಿಟಿವ್ ಅಪ್ರೋಚಲ್ಲಿ ವೆಲ್ಕಮ್ ಮಾಡಿ. ಮತ್ತು ಯಾವಾಗ ಹೆಲ್ಪ್ ಬೇಕಲ್ಲ, ಯು ಕ್ಯಾನ್ ಆಲ್ವೇಸ್ ಆಸ್ಕ್ ಫಾರ್ ಹೆಲ್ಪ್. ಈಗ ಎಲ್ಲದನ್ನು ನಾನೇ ಮಾಡಿಬಿಡ್ತೀನಿ, ನಾನು ಹೆಲ್ಪ್ ಕೇಳಿದ್ರೆ ನಾನು ವೀಕ್ ಅನಿಸ್ಬಿಡ್ತೀನಿ ಅಂತ ಅಲ್ಲ. ಆಲ್ವೇಸ್ ಸೀಕ್ ಹೆಲ್ಪ್, ಆಲ್ವೇಸ್ ಬಿ ಸ್ಟ್ರಾಂಗ್, ಆ್ಯಂಡ್ ಆಲ್ವೇಸ್ ಕ್ಯಾರಿ ದಟ್ ಸ್ಮೈಲ್. ದಟ್ಸ್ ವೆರಿ ಇಂಪಾರ್ಟೆಂಟ್.
ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾವ ರೀತಿಯಾಗಿ ಬಾಣಂತಿಯರು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಡೆಲಿವರಿ ಆದಮೇಲೆ ಬಾಣಂತನದಲ್ಲಿ ತಮ್ಮ ಆರೋಗ್ಯವನ್ನು ಬಾಣಂತಿಯರು ಕಾಪಾಡ್ಕೋಬೇಕಾಗತ್ತೆ, ಯಾವೆಲ್ಲ ವಿಚಾರಗಳನ್ನು ನಾವು ನಿಜವಾಗಿಯೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.